ಪರಿವರ್ತನೆ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಧ್ಯಾಯ 14. ಶ್ರೀರಾಮಕೃಷ್ಣರು ಬಂಗಾಳಿ ರಂಗಭೂಮಿಯ ಪೋಷಕ ಸಂತ. ಶ್ರೀರಾಮಕೃಷ್ಣರನ್ನು ಆಗಿಂದಾಗ್ಗೆ ನಾಟಕ ನೋಡಲು ರಂಗಮಂದಿರಕ್ಕೆ ಆಹ್ವಾನಿಸುತ್ತಲೇ ಅವರನ್ನು ಗಿರೀಶ್ ಬಂಗಾಳಿ ರಂಗಭೂಮಿಯ ಪೋಷಕ ಸಂತರನ್ನಾಗಿ ಮಾಡಿದನು. ತನ್ನ ನಾಟಕಗಳ ಮೂಲಕ ಆ ಮಹನೀಯರ ಸಂದೇಶವನ್ನು ಕಲ್ಕತ್ತೆಯ ವೇಶ್ಯಾಗೃಹಗಳಿದ್ದ ಪ್ರದೇಶಕ್ಕೂ ತಲುಪಿದನು. ಕ್ರಿಸ್ಟೋಫರ್ ಇಶರ್ವುಡ್ ಹೀಗೆ ಬರೆದಿದ್ದಾರೆ: ಆ ದಿನಗಳಲ್ಲಿ ಬಂಗಾಳಿ ನಾಟಕರಂಗದ ಅಭಿನೇತ್ರಿಯರನ್ನು ವೇಶ್ಯೆಯರಿಗಿಂತ ಮೇಲೆಂದೇನೂ ಪರಿಗಣಿಸಿರಲಿಲ್ಲ. ಈ ಬಗೆಯ ಪೂರ್ವಾಗ್ರಹ 19ನೇ ಶತಮಾನದ ಅಂತ್ಯದವರೆಗೂ ಇಂಗ್ಲೆಂಡ್ನಲ್ಲೂ ಸಹ ಅಸ್ತಿತ್ವದಲ್ಲಿತ್ತು. ಇಲ್ಲಿ ಆಶ್ಚರ್ಯಕರವಾದ ಒಂದು ಸಂಗತಿ ಎಂದರೆ, ಇಂದು ಕಲ್ಕತ್ತೆಯ ಎಲ್ಲ ರಂಗಮಂದಿರಗಳ ರಂಗದ ಹಿನ್ನೆಲೆಯಲ್ಲಿ ಶ್ರೀರಾಮಕೃಷ್ಣರ ಭಾವಚಿತ್ರವನ್ನು ತೂಗು ಹಾಕಿರುವುದನ್ನು ನೋಡಬಹುದು. ನಟ ನಟಿಯರು ರಂಗ ಪ್ರವೇಶಕ್ಕೆ ಮುನ್ನ ಅವರ ಚಿತ್ರಕ್ಕೆ ತಲೆಬಾಗುತ್ತಾರೆ. ಗಿರೀಶನ ಕಲಾ ಮಾಧ್ಯಮಕ್ಕೆ ತಮ್ಮ ಒಪ್ಪಿಗೆಯನ್ನು ನೀಡಿದುದರ ಜೊತೆಗೆ ಅವನಿಗೆ ಪ್ರೋತ್ಸಾಹವಿತ್ತ ಶ್ರೀರಾಮಕೃಷ್ಣರು ಬಂಗಾಳಿ ನಾಟಕ ರಂಗದ ಪೋಷಕ ಸಂತರೇ ಆದರು. ಈಗ ನಾಟಕ ನೋಡಲು ರಂಗಮಂದಿರಕ್ಕೆ, ಸಿನಿಮಾಕ್ಕೆ ಅಥವಾ ಈ ಬಗೆಯ ಮನರಂಜನಾ ಸ್ಥಳಕ್ಕೆ ಹೋಗುವುದೇನು ಮುಜುಗರ ಪಡುವಂಥದ್ದಲ್ಲ. ಬದಲಾಗಿ ಈ ಬಗೆಯ ಸಾಂಸ್ಕೃತಿಕ ಕಲಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸದೇ ಇರುವವರನ್ನು ಅವಿದ್ಯಾವಂತರೆಂದು, ಅಸಂಸ್ಕೃತರೆಂದು ಅಥವಾ ಅಸಭ್ಯರೆಂದು ಪರಿಗಣಿಸುವುದೂ ಉಂಟು. ನಾಟಕ ರಂಗ ಮತ್ತು ಅಲ್ಲಿ ಅಭಿನಯದಲ್ಲಿ ತೊಡಗುವ ಮಂದಿ ಎಂದರೆ ನೀತಿಯಿಲ್ಲದ ಕುಡುಕರು, ಲಂಪಟರು ಮತ್ತು ವೇಶ್ಯೆಯರೆಂದು ಶ್ರೀರಾಮಕೃಷ್ಣರ ಜೀವಿತ ಕಾಲದಲ್ಲಿ ಸಾಂಪ್ರದಾಯವಾದಿ ಹಿಂದೂ ಸಮಾಜ, ಪ್ರಗತಿಶೀಲ ಬ್ರಹ್ಮ ಸಮಾಜ ಮತ್ತು ಇನ್ನಿತರ ಸಂಘ ಸಂಸ್ಥೆಗಳು ಅಸಹ್ಯಪಡುತ್ತಿದ್ದವು. ಹಾಗಾಗಿ ರಂಗಮಂದಿರಗಳೆಂದರೆ ಪಾಪ ಕಾರ್ಯಗಳ ಕೇಂದ್ರಗಳೆಂದು ತಿಳಿದಿದ್ದರು. ಇಂತಹ ಪರಿಸರದ ಹಿನ್ನೆಲೆಯಲ್ಲಿ ಶ್ರೀರಾಮಕೃಷ್ಣರಂತಹ ಜ್ಯೋತಿ ಸ್ವರೂಪರು 1884ರ ಸೆಪ್ಟೆಂಬರ್ 24ರಂದು ಕಲ್ಕತ್ತೆಯ ದಿ ಸ್ಟಾರ್ ರಂಗಮಂದಿರದಲ್ಲಿ ಪ್ರದರ್ಶನವಾಗುತ್ತಿದ್ದ ಗಿರೀಶನ ಚೈತನ್ಯ ಲೀಲಾ ನಾಟಕವನ್ನು ನೋಡಲು ಹೋದರು. ಬಂಗಾಳದ ಕೆಲವು ಸಾಂಪ್ರದಾಯಸ್ಥ ಮಂದಿ, ಮಡಿವಂತ ಜನರು ಶ್ರೀರಾಮಕೃಷ್ಣರ ಈ ಕ್ರಮವನ್ನು ಮತ್ತು ಅವರ ನಂತರದ ನಾಟಕ ಮಂದಿರಗಳ ಭೇಟಿಗಳನ್ನು ಅಪರಾಧವೆಂದೇ ತೀರ್ಮಾನಿಸಿದರು. ಈ ವಿಚಾರವಾಗಿ ಮೊದಲ ಪ್ರತಿಕ್ರಿಯೆ ಬಂದದ್ದು ಬ್ರಹ್ಮ ಸಮಾಜದವರಿಂದ. ಹೇಮೇಂದ್ರನಾಥ್ ಗುಪ್ತಾ ಅವರು ಬರೆಯುತ್ತಾರೆ: ಬಹಳ ಮಂದಿ ಬ್ರಹ್ಮೋ ಸಮಾಜದವರು ಶ್ರೀರಾಮಕೃಷ್ಣರನ್ನು ಸಂದರ್ಶಿಸುವುದನ್ನು ನಿಲ್ಲಿಸಿದರು. 1884 ಜನವರಿ 8ರಂದು ಕೇಶವರಾವ್ ನಿಧನದ ತರುವಾಯ ವಿಜಯಕೃಷ್ಣ ಗೋಸ್ವಾಮಿ ಶ್ರೀರಾಮಕೃಷ್ಣರಲ್ಲಿ ಭಕ್ತಿಯಿಂದ ನಡೆದುಕೊಳ್ಳತೊಡಗಿದರು. ಆದರೆ ಶಿವಾನಾಥ್ ಶಾಸ್ತ್ರಿಯವರು ಶ್ರೀರಾಮಕೃಷ್ಣರನ್ನು ನೋಡಲು ಬರುವುದನ್ನು ನಿಲ್ಲಿಸಿದರು. ಕೆಲವರು ಶಿವಾನಾಥ್ ಅವರನ್ನು ಕೇಳಿದರು: ಈ ಮುನ್ನ ನೀವು ಶ್ರೀರಾಮಕೃಷ್ಣರನ್ನು ಆರಾಧಿಸುತ್ತಿದ್ದೀರಿ, ಈಗೇಕೆ ನೀವು ಅದನ್ನು ನಿಲ್ಲಿಸಿದಿರಿ? ಶಿವಾನಾಥ್ ಉತ್ತರಿಸಿದರು: ಅವರನ್ನು ನಾನು ಹೇಗಾದರೂ ಹೋಗಿ ನೋಡಲಿ. ಈಗ ಅವರು ರಂಗಮಂದಿರಗಳ ನೀತಿಗೆಟ್ಟ ಜನರ ಸಂಪರ್ಕದಲ್ಲಿದ್ದಾರೆ. ಇನ್ನು ದಕ್ಷಿಣೇಶ್ವರಕ್ಕೂ ನಾನು ಹೋಗಲಾರೆ. ಒಂದು ದಿನ ಶ್ರೀರಾಮಕೃಷ್ಣರು ಒಬ್ಬ ಪ್ರಸಿದ್ಧ ಹಿಂದೂ ದಾನಿ ಅಶ್ವಿನಿ ದತ್ತಾ ಅವರೊಂದಿಗೆ ಗಿರೀಶ್ನನ್ನು ಕುರಿತು ಮಾತನಾಡಿದರು. ನಿಮಗೆ ಗಿರೀಶ್ ಘೋಷ್ ಗೊತ್ತೇನು? ಯಾವ ಗಿರೀಶ್ ಘೋಷ್? ಅದೇ ನಾಟಕದಲ್ಲಿರುವವರೇನು? ಹೌದು, ನಾನು ಅವರನ್ನು ನೋಡಿಲ್ಲ, ಆದರೆ ಅವರ ಕೀರ್ತಿಯಿಂದಾಗಿ ನನಗೆ ಗೊತ್ತು. ಒಳ್ಳೆಯ ವ್ಯಕ್ತಿ. ಅವರು ಕುಡುಕರೆಂದು ಹೇಳುತ್ತಾರೆ. ಕುಡಿಯಲಿ, ಕುಡಿಯುತ್ತಿರಲಿ. ಎಷ್ಟು ದಿನ ಹೀಗೆ ಅವರು ಕುಡಿಯುತ್ತಾರೆ? ಶ್ರೀರಾಮಕೃಷ್ಣರು ಪರಮ ಭಕ್ತರಾಗಿದ್ದು ವೈಷ್ಣವರೂ ಆಗಿದ್ದ ರಾಮಚಂದ್ರ ದತ್ತ ಶ್ರೀರಾಮಕೃಷ್ಣರು ರಂಗಮಂದಿರಕ್ಕೆ ಹೋಗುವುದನ್ನು ಒಪ್ಪಲಿಲ್ಲ. ಗಿರೀಶ್ ಬರೆಯುತ್ತಾನೆ: ಶ್ರೀರಾಮಕೃಷ್ಣರು ಎಲ್ಲಿಗೇ ಹೋಗಲಿ ಅವರೊಂದಿಗೆ ರಾಮಚಂದ್ರ ಜೊತೆಗಿರುತ್ತಿದ್ದರು. ಆದರೆ ಶ್ರೀರಾಮಕೃಷ್ಣರು ರಂಗಮಂದಿರಕ್ಕೆ ಬಂದಾಗ
ರಾಮ್ ಬರುತ್ತಿರಲಿಲ್ಲ. ಆದರೆ ಶ್ರೀರಾಮಕೃಷ್ಣರಿಗೆ ಅವರು ಆಹಾರವನ್ನು ಕಳುಹಿಸುತ್ತಿದ್ದರು. ರಂಗಮಂದಿರವೆಂದರೆ ಪಾಪಪೂರಿತ ಸ್ಥಳವೆಂದು ರಾಮ್ ಭಾವಿಸಿದ್ದರು. ಎಂ ತಮ್ಮ ವಚನದಲ್ಲಿ ಹೀಗೆ ಬರೆದಿದ್ದಾರೆ: ಶ್ರೀರಾಮಕೃಷ್ಣರು ಚೈತನ್ಯ ಲೀಲಾ ನಾಟಕವನ್ನು ದ ಸ್ಟಾರ್ ರಂಗಮಂದಿರದಲ್ಲಿ ನೋಡಲು ಮುಂದಾಗಿಯೇ ತೀರ್ಮಾನಿಸಿದ್ದರು. ಮಹೇಂದ್ರ ಮುಖರ್ಜಿಯವರು ತಮ್ಮ ವಾಹನದಲ್ಲಿ ಅವರನ್ನು ಕಲ್ಕತ್ತೆಗೆ ಕರೆದುಕೊಂಡು ಹೋಗಲಿದ್ದರು. ಅವರು ಅಲ್ಲಿ ಕುಳಿತುಕೊಳ್ಳಲು ಉತ್ತಮ ಆಸನಗಳ ಬಗೆಗೆ ಮಾತನಾಡುತ್ತಿದ್ದರು. ಅಲ್ಲಿದ್ದ ಕೆಲವರು ₹1 ಕೊಟ್ಟು ಕುಳಿತುಕೊಳ್ಳುವ ಜಾಗದಿಂದ ಅಭಿನಯ ಚೆನ್ನಾಗಿ ಕಾಣುವುದು ಎಂದರು. ರಾಮ್ ಹೇಳಿದರು, ಇಲ್ಲ, ಅದಾಗದು. ನಾನು ಅವರಿಗಾಗಿ ವಿಶೇಷ ಆಸನದ ವ್ಯವಸ್ಥೆ ಮಾಡುವೆ. ಶ್ರೀರಾಮಕೃಷ್ಣರು ನಕ್ಕರು. ಮತ್ತೆ ಕೆಲವರು ಅಭಿನಯದಲ್ಲಿ ಕೀಳು ದರ್ಜೆಯ ಸ್ತ್ರೀಯರು ಇರುತ್ತಾರೆಂದು ನುಡಿದರು. ಅವರೇ ನಿಮಾಯ್, ನಿತಾಯ್ ಮತ್ತಿತರ ಪಾತ್ರಗಳನ್ನು ಮಾಡುತ್ತಾರೆ ಎಂದರು. ಶ್ರೀರಾಮಕೃಷ್ಣರು ತಮ್ಮ ಭಕ್ತರಿಗೆ, ನಾನು ಅವರೆಲ್ಲರನ್ನೂ ಜಗನ್ಮಾತೆಯ ಸ್ವರೂಪಿಗಳೆಂದು ಕಾಣುತ್ತೇನೆ. ಅವರಲ್ಲೊಬ್ಬರು ಚೈತನ್ಯರ ಪಾತ್ರಧಾರಿಯಾದರೇನಂತೆ? ಕೃತಕ ರಾಮಫಲ ನಿಜವಾದ ರಾಮಫಲದ ನೆನಪು ತರುವುದಿಲ್ಲವೇನು? ಆಧುನಿಕ ಓದುಗರು ಶ್ರೀರಾಮಕೃಷ್ಣರ ರಂಗಮಂದಿರಗಳ ಭೇಟಿಯನ್ನು ಕುಡುಕು ನಟರೊಂದಿಗೆ ಒಡನಾಡಿದುದನ್ನು ಮತ್ತು ನಟಿಯರನ್ನು ಮಹಾಮಾತೆಯ ಸ್ವರೂಪವೆಂದು ಕರೆದುದನ್ನು ಕೇಳಿ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಆದರೆ ಅವರು ಮತ್ತು ಅವರ ಅನೇಕ ಅನುಯಾಯಿಗಳು ಬಹಳ ವರ್ಷಗಳವರೆಗೆ ಕೆಲವು ಪ್ರಮುಖ ವ್ಯಕ್ತಿಗಳ ಮತ್ತು ಕೆಲವು ಸಾರ್ವಜನಿಕರ ಟೀಕೆ ಮತ್ತು ಟಿಪ್ಪಣಿಗಳ ವಿರೋಧವನ್ನು ಎದುರಿಸಬೇಕಾಯಿತು. 1886ರಲ್ಲಿ ಶ್ರೀರಾಮಕೃಷ್ಣರು ದೇಹ ತ್ಯಜಿಸಿದ ಮೇಲೂ ಜನರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿ ಮಾತನಾಡುತ್ತಿದ್ದರು. ಉದಾಹರಣೆಗೆ 1896ರ ಆಗಸ್ಟ್ ತಿಂಗಳಿನಲ್ಲಿ ಮ್ಯಾಕ್ಸ್ ಮುಲ್ಲರ್ ಅವರು ಶ್ರೀರಾಮಕೃಷ್ಣರನ್ನು ಕುರಿತು ಒಬ್ಬ ನಿಜವಾದ ಮಹಾತ್ಮ ಎಂಬ ಲೇಖನವನ್ನು ಬರೆದರು. ಬ್ರಹ್ಮ ಸಮಾಜದ ಖ್ಯಾತ ವ್ಯಕ್ತಿಗಳಾಗಿದ್ದ ಕೇಶವ್ ಚಂದ್ರ ಸೇನ್ ಸಂಬಂಧಿಯೊಬ್ಬರು ಇದನ್ನು ಕಂಡು ಬಹಳ ಅಸೂಯೆಪಟ್ಟರು. ನಂತರ ಮ್ಯಾಕ್ಸ್ ಮುಲ್ಲರ್ ಶ್ರೀರಾಮಕೃಷ್ಣರ ಜೀವನ ಚರಿತ್ರೆಯನ್ನು ಬರೆಯಲು ಆಲೋಚಿಸಿದಾಗ ಈ ವ್ಯಕ್ತಿಯವರಿಗೆ ಒಂದು ಪತ್ರ ಬರೆದು ಅವರ ಅಭಿಪ್ರಾಯ ಅನಿಸಿಕೆಗಳನ್ನು ಬದಲಾಯಿಸಲು ಯತ್ನಿಸಿದರು. ನನಗೆ ಅವರು ಹಾಗೆ ಬರೆದ ಪತ್ರದ ವಿವರಣೆ ಸಿಗಲಿಲ್ಲ. ಆದರೆ ಮ್ಯಾಕ್ಸ್ ಮುಲ್ಲರ್ ತಮ್ಮ ರಾಮಕೃಷ್ಣ ಜೀವನ ಮತ್ತು ಸಂದೇಶ ಕೃತಿಯಲ್ಲಿ ಈ ಪತ್ರವನ್ನು ಕುರಿತು ಉಲ್ಲೇಖಿಸಿದ್ದಾರೆ. ಕೇಶವ್ ಸೇನ್ ಮಜುಮ್ದಾರ್ ಮತ್ತು ಇನ್ನಿತರರ ಮೇಲೆ ಶ್ರೀರಾಮಕೃಷ್ಣರು ಪ್ರಭಾವ ಬೀರಿ ತಮ್ಮ ಶಿಷ್ಯರಾಗಿಸಿಕೊಂಡರು ಎಂಬ ನನ್ನ ಹೇಳಿಕೆಯ ನನ್ನ ಅಭಿಪ್ರಾಯವನ್ನು ಕೇಶವ್ ಚಂದ್ರಸೇನ್ ಅವರ ಸಂಬಂಧಿಕರೊಬ್ಬರು ಸಂಪೂರ್ಣ ತಪ್ಪಾಗಿ ಗ್ರಹಿಸಿದರು. ಕೇಶವ್ ಚಂದ್ರಸೇನನಿಗೆ ಆದ್ಯತೆ ನೀಡಲು ಆ ವ್ಯಕ್ತಿ ಕಾತರರಾಗಿದ್ದರು. ಸ್ವತಃ ಕೇಶವ್ ಚಂದ್ರರೇ ಶ್ರೀರಾಮಕೃಷ್ಣರನ್ನು ಅಜ್ಞಾತ ಸ್ಥಿತಿಯಿಂದ ಹೊರತಂದು ಪ್ರಸಿದ್ಧಿಗೆ ತಂದವರು ಎಂದು ಈ ವ್ಯಕ್ತಿ ನಮಗೆ ಹೇಳುತ್ತಾರೆ. ಇರಬಹುದೇನೋ, ಆದರೆ ತಮ್ಮ ಗುರುಗಳನ್ನು ಬೆಳಕಿಗೆ ತರುವಲ್ಲಿ ಶಿಷ್ಯರೇ ನಿಮಿತ್ತರಾಗುವ ಘಟನೆಗಳು ಎಷ್ಟಿಲ್ಲ. ಅವರು ಮಾತ್ರ ಶ್ರೀರಾಮಕೃಷ್ಣರ ಮೇಲೆ ದೂರು ಮಾಡುವುದನ್ನು ಮುಂದುವರಿಸಿಯೇ ಇದ್ದಾರೆ. ಅವುಗಳು ನಿಜವೋ ಅಲ್ಲವೋ ಎಂಬುದು ಬೇರೆಯೇ ವಿಷಯ. ಆದರೆ ಅವುಗಳಿಗೂ ಶ್ರೀರಾಮಕೃಷ್ಣರ ಮತ್ತು ಕೇಶವ್ ಚಂದ್ರರ ನಡುವಿನ ಒಳ್ಳೆಯ ಬಾಂಧವ್ಯಕ್ಕೂ ಯಾವುದೇ ಸಂಬಂಧವಿಲ್ಲ. ನೀವು ಕೇಳಿ ತಿಳಿದುಕೊಂಡಿರುವಂತೆ ಒಂದು ಪಕ್ಷ ಶ್ರೀರಾಮಕೃಷ್ಣರು ವೇಶ್ಯೆಯರನ್ನು ಕುರಿತಂತೆ ತಮ್ಮ ನೈತಿಕ ಜಿಗುಪ್ಸೆಯನ್ನು ವ್ಯಕ್ತಪಡಿಸಿಲ್ಲ ಎನ್ನುವುದಾದರೆ, ಧಾರ್ಮಿಕ ಸತ್ಯಾನ್ವೇಷಿಗಳ ನಡುವೆ ಈ ವಿಚಾರವಾಗಿ ಅವರು ಏಕಾಂಗಿಯಲ್ಲ ಎಂಬುದನ್ನು ಗಮನಿಸಬೇಕು. ಒಂದು ಪಕ್ಷ ಅವರು ಪಾಶ್ಚಿಮಾತ್ಯ ಪಾನ ನಿರೋಧ ತತ್ವಗಳಿಗೆ ಅನುಗುಣವಾಗಿ ಬದ್ಧತೆ ವ್ಯಕ್ತಪಡಿಸದೇ ಇದ್ದರೂ, ನನಗೆ ತಿಳಿದಂತೆ ಅವರನ್ನು ಯಾರೊಬ್ಬರು ಮದ್ಯಪಾನಿಗಳ ಬೆಂಬಲಿಗರೆಂದು ದೂರು ಮಾಡಿಲ್ಲ. ಈ ಬಗೆಯ ತಪ್ಪು ಗ್ರಹಿಕೆ, ದೋಷಾರೋಪಣೆ, ದುರಾಗ್ರಹ ಕೇಶವ್ ಚಂದ್ರ ಮತ್ತು ಶ್ರೀರಾಮಕೃಷ್ಣರು ಈರ್ವರ ಕೀರ್ತಿಗೂ ಸದಭಿರುಚಿಯ ಅಂಶಗಳಾಗುವುದಿಲ್ಲ. ಇವರೀರ್ವರ ನಡುವೆ ಪ್ರೀತಿ ಮತ್ತು ಹೊಗಳಿಕೆಯ ಮಾತುಗಳು ಹರಿದಾಡುತ್ತಿವೆಯೇ ಹೊರತು ಬೇರೊಂದಿಲ್ಲ. ಹೀಗಿರುವಾಗ ಅವರೀರ್ವರ ಸಂಬಂಧವನ್ನು ಅಸೂಯಾ ದೃಷ್ಟಿಯಿಂದ ನೋಡಿ ಅರ್ಥೈಸುವುದು ಮತ್ತು
ಸತ್ಯವನ್ನು ಮರೆಮಾಚಿ ಹೇಳುವುದು ತುಂಬಾ ದುಃಖದ ಸಂಗತಿಯಾಗಿದೆ. ಬ್ರಹ್ಮ ಸಮಾಜದವರು ಶ್ರೀರಾಮಕೃಷ್ಣರು ವೇಶ್ಯೆಯರನ್ನು ಕುರಿತಂತೆ ತಮ್ಮ ನೈತಿಕ ಜಿಗುಪ್ಸೆಯನ್ನು ವ್ಯಕ್ತಪಡಿಸಲಿಲ್ಲ ಎಂದು ಆಪಾದಿಸಿರುವರು. ಸ್ವಾಮಿ ವಿವೇಕಾನಂದರು ಇದನ್ನು ಓದಿ ಹೀಗೆ ಬರೆದಿರುವರು: ಈ ವಿಚಾರವಾಗಿ ಪ್ರಾಧ್ಯಾಪಕರ ಮಾರುತ್ತರ ನಿಜಕ್ಕೂ ಮುದ ತರುವಂತಹದ್ದಾಗಿದೆ. ಅವರು ಈ ಆಪಾದನೆಯನ್ನು ಕುರಿತಂತೆ ಶ್ರೀರಾಮಕೃಷ್ಣರು ಧಾರ್ಮಿಕ ಸತ್ಯಾನ್ವೇಷಿಗಳ ನಡುವೆ ಈ ವಿಚಾರವಾಗಿ ಒಂಟಿಯಲ್ಲ ಎಂದು ಹೇಳುವುದು ಓಹ್, ಕಿವಿಗೆ ಅದೆಷ್ಟು ಇಂಪು ತರುವಂತಿದೆ. ಈ ಸಂದರ್ಭ ಸೇವಿಸುವ ಚಟಕ್ಕೆ ಬಲಿಯಾಗಿದ್ದವರನ್ನು ಕಂಡು ಅಸಹ್ಯ ಪಡಲಿಲ್ಲ ಎಂಬುದು. ಶಾಂತಂ ಪಾಪಂ, ಒಂದೋ ಅಥವಾ ಎರಡೋ ಗುಟುಕು ಮದ್ಯಪಾನ ಮಾಡಿದವನ ನೆರಳನ್ನೂ ತುಳಿಯಬಾರದು ಎಂಬ ಮಾತಿಗೆ ಇದೇ ಅರ್ಥ ತಾನೇ? ಈ ಬಗ್ಗೆ ದೂರುವುದು ತುಂಬಾ ದುರದೃಷ್ಟಕರ. ಈ ಮಹಾಪುರುಷರೇಕೆ ಕುಡುಕರನ್ನು, ವೇಶ್ಯೆಯರನ್ನು, ಪಾತಕಿಗಳನ್ನು, ಕಳ್ಳಕಾಕರನ್ನು ಒದ್ದು ದೂರವಿಡಲಿಲ್ಲ? ಅವರೇಕೆ ಕಣ್ಣು ಮುಚ್ಚಿಕೊಂಡು ಕುಳಿತು ನಮ್ಮಲ್ಲಿ ಕೆಲವರು ಬದಲಾಗದ ಧ್ವನಿಯ ಕೊಳಲಿನ ಗಾನದಂತೆ ಅದೇ ಹಳೆಯ ಸಾಂಪ್ರದಾಯದ ಮಾತುಗಳನ್ನು ತಮ್ಮ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಆಡಲಿಲ್ಲ? ತಮ್ಮಲ್ಲಿ ಹುದುಗಿರುವ ಉದ್ಧರಿಸುವ ಶಕ್ತಿಯಿಂದ ಅವತಾರಿಗಳು ಮಾನವರ ವ್ಯಕ್ತಿತ್ವಗಳನ್ನು ಮಾರ್ಪಡಿಸುತ್ತಾ ಪತಿತರನ್ನು ಪಾವನರನ್ನಾಗಿ ಮಾಡುತ್ತಾರೆ. ಒಂದು ಬೆಳಗ್ಗೆ ಕ್ರಿಸ್ತನು ದೇವಾಲಯಕ್ಕೆ ಹೋದನು. ಜನರು ಅವನ ಸುತ್ತ ನೆರೆದರು. ಅವನು ಅವರಿಗೆ ಬೋಧನೆ ಮಾಡುತ್ತಿದ್ದಾಗ ಯಹೂದಿಗಳ ಕಾನೂನನ್ನು ಹೇಳಿಕೊಡುತ್ತಾ ಉಪಾಧ್ಯಾಯರು ಮತ್ತು ಕೆಲವರು ಪಾರಸಿಗಳ ಒಂದು ಗುಂಪು ವ್ಯಭಿಚಾರದಲ್ಲಿ ತೊಡಗಿದ್ದ ಓರ್ವ ಮಹಿಳೆಯನ್ನು ಹಿಡಿದು ಎಳೆತಂದರು. ಅವರು ಕ್ರಿಸ್ತನಿಗೆ ಹೇಳಿದರು, ನಮ್ಮ ಕಾನೂನಿನಲ್ಲಿ ಮೋಸಸ್ ಹೇಳಿರುವಂತೆ ಈ ಬಗೆಯ ಪಾಪಕೃತ್ಯ ಮಾಡುವವಳನ್ನು ಕಲ್ಲುಗಳಿಂದ ಹೊಡೆದು ಸಾಯಿಸಬೇಕು. ಈಗ ನೀವೇನು ಹೇಳುತ್ತೀರಿ? ಅವರು ಕ್ರಿಸ್ತನನ್ನು ಇಕ್ಕಟ್ಟಿಗೆ ಸಿಲುಕಿಸಬೇಕೆಂದು ಹೀಗೆ ಹೇಳಿದರು. ಮೊದಲು ಈ ಮಾತುಗಳನ್ನು ಕೇಳಿ ಸುಮ್ಮನಿದ್ದ ಯೇಸು ಸ್ವಾಮಿ ಆ ಮಂದಿ ಅದೇ ಪ್ರಶ್ನೆಯನ್ನು ಪುನರಾವರ್ತಿಸಿದಾಗ ಹೇಳಿದನು, ಪಾಪಕೃತ್ಯವನ್ನೇ ಎಸಗದ ಯಾರೊಬ್ಬರಾದರೂ ನಮ್ಮಲ್ಲಿ ಇರುವುದಾದರೆ ಅಂಥವರು ಆಕೆಯ ಮೇಲೆ ಮೊದಲ ಕಲ್ಲನ್ನು ಬೀಸಲಿ. ಈ ಮಾತುಗಳನ್ನು ಕೇಳಿದ ಆ ಜನ ಒಬ್ಬೊಬ್ಬರಾಗಿ ಅಲ್ಲಿಂದ ಕಾಲ್ತೆಗೆದರು. ಕ್ರಿಸ್ತನೊಬ್ಬನೇ ಆ ಹೆಂಗಸಿನೊಂದಿಗೆ ಅಲ್ಲಿ ಉಳಿದನು. ಆಗ ಆಕೆಯನ್ನು ಅವನು ಕೇಳಿದ, ಅವರೆಲ್ಲರೂ ಎಲ್ಲಿ ಹೋದರು? ನಿನ್ನನ್ನು ಅವಮಾನಿಸಲು ಯಾರೂ ಉಳಿಯಲಿಲ್ಲವೇ? ಇಲ್ಲ ಸ್ವಾಮಿ, ಯಾರೂ ಉಳಿಯಲಿಲ್ಲ. ಆಕೆ ಉತ್ತರಿಸಿದಳು, ಒಳ್ಳೆಯದು, ಹಾಗಾದರೆ ನಾನು ನಿನ್ನನ್ನು ಅವಮಾನಿಸುವುದಿಲ್ಲ. ಈಗ ಹೋಗು, ಮತ್ತೊಮ್ಮೆ ಅದೇ ತಪ್ಪನ್ನು ಮಾಡಬೇಡ. ಕ್ರಿಸ್ತ ಹೇಳಿದ, ದ್ವೇಷವನ್ನು ದ್ವೇಷದಿಂದ ಗೆಲ್ಲಲಾಗದು, ದ್ವೇಷವನ್ನು ಪ್ರೀತಿಯಿಂದ ಮಾತ್ರ ಗೆಲ್ಲಲು ಸಾಧ್ಯ. ಹೀಗೆಂದು ಭಗವಾನ್ ಬುದ್ಧ ಹೇಳಿದ. ಅವನ ಬದುಕಿನ ಅಂತ್ಯದ ಸಮಯದಲ್ಲಿ ಬುದ್ಧನು ರಾಜಗೃಹದಿಂದ ಕುಶಿನಗರಕ್ಕೆ ಪ್ರಯಾಣ ಬೆಳೆಸಿ ಅಂಬಾಪಾಲಿ ಎಂಬ ನಗರವಧುವಿಗೆ ಸೇರಿದ್ದ ಮಾವಿನ ತೋಪಿನಲ್ಲಿ ಬೀಡು ಬಿಟ್ಟನು. ಈ ಸಂಗತಿಯನ್ನು ತಿಳಿದ ಆಕೆ ಆ ಮಹಾತ್ಮನನ್ನು ನೋಡಲು ಹೋದಳು. ಒಬ್ಬ ಸುಸಂಸ್ಕೃತ ಸ್ತ್ರೀ ಧಾರ್ಮಿಕ ವಿಧಿಯನ್ನು ಆಚರಿಸಲು ಹೋಗುವಂತೆ ಆಕೆ ನಿರಾಭರಣೆಯಾಗಿ ಅಲ್ಲಿಗೆ ಬಂದರೂ ಸಹ ನೋಡಲು ಆಕೆ ಬಹು ಸುಂದರವಾಗಿದ್ದಳು. ಬುದ್ಧ ತನ್ನೊಳಗೆ ವಿಚಾರ ಮಾಡಿದ, ಈ ಸ್ತ್ರೀ ಲೌಕಿಕದ ಬದುಕಿನಲ್ಲಿ ಮುಳುಗಿದ್ದು ರಾಜರುಗಳು ಮತ್ತು ರಾಜಕುಮಾರರಿಗೆ ಅಚ್ಚುಮೆಚ್ಚಿನವಳು. ಆದರೂ ಈಕೆಯ ಮನಸ್ಸು ಪ್ರಶಾಂತವಾಗಿದ್ದು ನೆಮ್ಮದಿಯಿಂದಿದೆ. ಚಿಕ್ಕವಳಾಗಿದ್ದು ಸಿರಿ ಸಂಪತ್ತು ನೀಡುವ ಸುಖದಲ್ಲಿ ತೇಲುತ್ತಿದ್ದರೂ ಈಕೆಯದು ವಿವೇಚನಾಯುಕ್ತ ಸ್ಥಿರ ನಿಲುವಿನ ಬದುಕು. ಇಂಥವರು ಈ ಪ್ರಪಂಚದಲ್ಲಿ ಅಪರೂಪ. ಈಕೆಯ ಬದುಕು ವೈಭವದ್ದೆನ್ನಬಹುದಾದರೂ ಒಬ್ಬ ಯೋಗಿಯ ಸಾಧನೆ ಇವಳದು. ಈಕೆ ಧರ್ಮ ಕಾರ್ಯದಲ್ಲಿ ತೊಡಗಿ ಅಖಂಡ ಸತ್ಯ ದರ್ಶನ ಮಾಡಿಕೊಳ್ಳಲು ಯೋಗ್ಯಳಾದವಳು. ಬುದ್ಧದೇವ ಆಕೆಗೆ ಉಪದೇಶ ಮಾಡುತ್ತಾ ಹೋದಂತೆ ಅಂಬಾಪಾಲಿಯ ಮುಖ ಆನಂದದಿಂದ ಪ್ರಜ್ವಲಿಸತೊಡಗಿತು. ಆಕೆಯು ಎದ್ದು ನಿಂತು ವಿನೀತಳಾಗಿ ಕೇಳಿದಳು, ಮಹಾತ್ಮರು, ನಾಳೆ ನಿಮ್ಮ ಸಹೋದರ ಶಿಷ್ಯರೊಂದಿಗೆ ನನ್ನ ಮನೆಗೆ ಆಗಮಿಸಿ ಆಹಾರ ಸ್ವೀಕರಿಸಿ ನನ್ನನ್ನು ಪುನೀತಳನ್ನಾಗಿ ಮಾಡುತ್ತಾರೇನು? ಬುದ್ಧದೇವ ಮೌನವಾಗಿಯೇ ಅದಕ್ಕೆ ಸಮ್ಮತಿಸಿದನು. ಇದಾದ ಬಳಿಕ ಆ ಸ್ಥಳದ
ಅನೇಕ ಸಿರಿವಂತ ಮಂದಿ ಅಲ್ಲಿಗೆ ಬಂದು ಮರುದಿನ ಬುದ್ಧನು ಅವರಲ್ಲಿ ಊಟ ಮಾಡಬೇಕೆಂದು ಕೇಳಿಕೊಂಡರು. ಬುದ್ಧನು ಅವರ ಆಹ್ವಾನವನ್ನು ಸ್ವೀಕರಿಸದೆ ಹೀಗೆ ಹೇಳಿದನು, ನಾವಾಗಲೇ ನಗರವಧು ಅಂಬಾಪಾಲಿಯ ಗೃಹದಲ್ಲಿ ನಾಳೆ ಆಹಾರ ಸ್ವೀಕರಿಸುವುದಕ್ಕೆ ಒಪ್ಪಿದ್ದೇವೆ. ಆ ಮಂದಿ ಅಲ್ಲಿಂದ ನಿರ್ಗಮಿಸುತ್ತಾ ಹೀಗೆ ಹೇಳತೊಡಗಿದರು, ಒಬ್ಬ ಶುದ್ಧ ಲೌಕಿಕ ಹೆಣ್ಣು ನಮ್ಮನ್ನು ಮೀರಿಸಿದಳು. ಈ ಚಿಲ್ಲರೆ ಹುಡುಗಿಗಿಂತ ನಾವು ಕಡೆಯಾದೆವು. ಮರುದಿನ ಬೆಳಿಗ್ಗೆ ಬುದ್ಧದೇವ ತನ್ನ ಶಿಷ್ಯರೊಂದಿಗೆ ಅಂಬಾಪಾಲಿಯ ಗೃಹಕ್ಕೆ ತೆರಳಿದನು. ಅವರು ಭೋಜನ ಸ್ವೀಕರಿಸಿದ ನಂತರ ಅಂಬಾಪಾಲಿ ಬುದ್ಧನ ಪಾದಗಳ ಬಳಿ ಕುಳಿತು ತನ್ನ ಅರಮನೆ ಮತ್ತು ತನ್ನ ಒಡೆತನದ ಮಾವಿನ ತೋಪನ್ನು ಬುದ್ಧನ ಸಂಘಕ್ಕೆ ಅರ್ಪಿಸಿದಳು ಮತ್ತು ಬುದ್ಧ ಅದನ್ನು ಸ್ವೀಕರಿಸಿದನು. ಇದರೊಂದಿಗೆ ಆಕೆಯ ಬದುಕು ಪರಿಪೂರ್ಣವಾಯಿತು ಮತ್ತು ಕೊನೆಯವರೆಗೆ ಆಕೆ ಬುದ್ಧದೇವನ ಅನುಯಾಯಿಯಾಗಿದ್ದಳು. ಒಂದು ಹೇಳಿಕೆಯುಂಟು, ಈಗರ್ಜಿಯು ಸಂತರು ಇರುವ ಸ್ಥಳ ವಸ್ತು ಸಂಗ್ರಹಾಲಯವಲ್ಲ, ಅದು ಪಾತಕಿಗಳಿಗಾಗಿ ಇರುವ ಆಸ್ಪತ್ರೆ. ಆಶ್ಚರ್ಯಕರ ಸಂಗತಿ ಎಂದರೆ ಅದು ಹೇಗೆ ತಾನೇ ನಾಗರಿಕರೆನಿಸಿಕೊಂಡ ಜನರು ಕರುಣೆ, ಪ್ರೀತಿ ಮತ್ತು ಕ್ಷಮಾಗುಣಗಳನ್ನು ತಪ್ಪಾಗಿ ಗ್ರಹಿಸಿದ್ದಾರೋ. ಶ್ರೀರಾಮಕೃಷ್ಣರು ರಂಗಮಂದಿರಗಳಿಗೆ ಹೋಗುವುದು, ಖಂಡನೆಗೆ ಒಳಗಾದಾಗ ನಟ ನಟಿಯರಿಗೆ ಅಥವಾ ಅವರ ಕಲಾ ಪ್ರಕಾರಕ್ಕೆ ಅವರು ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದನ್ನು ನೆನೆದು ಅವರ ಭಕ್ತರು ಮತ್ತು ಶಿಷ್ಯವೃಂದ ಮುಂದೆ ಬಂದು ತಮ್ಮ ಗುರುಗಳ ಬೆಂಬಲಕ್ಕೆ ನಿಂತರು. ಆರಂಭದಲ್ಲಿ ಶ್ರೀರಾಮಕೃಷ್ಣರು ರಂಗಮಂದಿರಗಳಿಗೆ ಭೇಟಿ ನೀಡುವುದನ್ನು ರಾಮಚಂದ್ರ ದತ್ತ ಒಪ್ಪುತ್ತಿರಲಿಲ್ಲ. ನಂತರ ಅವರಿಗೆ ಅರ್ಥವಾದುದೇನೆಂದರೆ ಶ್ರೀರಾಮಕೃಷ್ಣರು ಇಡುವ ಪ್ರತಿಯೊಂದು ಹೆಜ್ಜೆಗೂ ಒಂದು ಅರ್ಥವುಂಟು ಮತ್ತು ಅವರು ಹೀಗೆ ಮಾಡಿದುದರಿಂದ ನಾಟಕರಂಗಕ್ಕೆ ಬಂದು ಅನಿಶ್ಚಿತ ಬದುಕಿಗೆ ಸಿಕ್ಕಿಕೊಂಡು ಹಾಳಾಗುತ್ತಿದ್ದ ಅದೆಷ್ಟೋ ಜೀವಿಗಳನ್ನು ತಮ್ಮ ತಪಶಕ್ತಿಯಿಂದ ಉದ್ಧಾರ ಮಾಡಿದುದು. 1889ರಲ್ಲಿ ರಾಮ ಅವರು ದಿ ಸ್ಟಾರ್, ದಿ ಸಿಟಿ ಮತ್ತು ಮಿನರ್ವಾ ರಂಗಮಂದಿರಗಳಲ್ಲಿ ಶ್ರೀರಾಮಕೃಷ್ಣರು ಮತ್ತು ಅವರ ಉಪದೇಶಗಳನ್ನು ಕುರಿತು ಉಪನ್ಯಾಸ ನೀಡಲು ಆರಂಭಿಸಿದರು. ಅವರು ಪ್ರಕಟಿಸುತ್ತಿದ್ದ ತತ್ವಮಂಜರಿ ಪತ್ರಿಕೆಯ ಮೊದಲ ಸಂಪುಟದಲ್ಲಿ ಸಮಾಜ ಮತ್ತು ನೈತಿಕತೆ ನಟನೆ ಎಂಬ ಶೀರ್ಷಿಕೆಯ ಒಂದು ಲೇಖನವನ್ನು ಪ್ರಕಟಿಸಿದರು. ಈ ಲೇಖನದಲ್ಲಿ ಅವರು ರಂಗಮಂದಿರಗಳಿಗೆ ತಮ್ಮ ಬೆಂಬಲ ವ್ಯಕ್ತಪಡಿಸುತ್ತಾ ರಂಗಮಂದಿರಗಳು ಜನಸಾಮಾನ್ಯರನ್ನು ಸುಶಿಕ್ಷಿತರನ್ನಾಗಿ ಮಾಡಲು ಅತ್ಯಂತ ಸಮರ್ಥ ಮಾಧ್ಯಮಗಳು ಎಂದು ಅಭಿಪ್ರಾಯಪಟ್ಟರು. ಅವರು ಹೀಗೆಂದು ಬರೆದರು, ನಟ ನಟಿಯರು ಅಭಿನಯಿಸುವ ನಾಟಕಗಳು ಅನಾವರಣಗೊಳಿಸುವ ಆಧ್ಯಾತ್ಮಿಕ ಸತ್ಯಗಳನ್ನು ನೋಡಿ ಜನರು ಜೀವನವನ್ನು ಉತ್ತಮಗೊಳಿಸಿಕೊಂಡಿರುವರು. ಗಿರೀಶ್ ಚಂದ್ರ ಘೋಷ್ ಅವರ ಚೈತನ್ಯ ಲೀಲಾ, ಪ್ರಭಾಸ್ಯಜ್ಞ, ಬುದ್ಧದೇವ್ ಚರಿತ್ ಮುಂತಾದ ನಾಟಕಗಳನ್ನು ನೋಡಿದ ಜನರು ನಿಜಕ್ಕೂ ಉದ್ಧಾರವಾಗಿದ್ದಾರೆ ಮತ್ತು ಉನ್ನತ ಸ್ಫೂರ್ತಿ ಪಡೆದಿದ್ದಾರೆ. ಇದೇ ಲೇಖಕರು ತುಳಿತಕ್ಕೊಳಗಾದ ಸ್ತ್ರೀಯರನ್ನು ಅಭಿನಯಕ್ಕೆ ಕರೆತಂದ ಕ್ರಮವನ್ನು ಬೆಂಬಲಿಸುತ್ತಾ ಎರಡು ಮುಖಗಳನ್ನು ತೆರೆದಿಡುತ್ತಾರೆ. ಮೊದಲನೆಯದಾಗಿ, ಪುರುಷರು ಸ್ತ್ರೀಯರ ಪಾತ್ರ ಮಾಡಲು ಮುಂದಾಗುವುದು ಸ್ವಾಭಾವಿಕವಲ್ಲ. ಎರಡನೆಯದಾಗಿ, ಆ ಸಮಯದಲ್ಲಿ ಮುಖ್ಯವಾಹಿನಿಯ ಸ್ತ್ರೀಯರು ರಂಗಪ್ರವೇಶ ಮಾಡಲು ಹಿಂಜರಿಯುತ್ತಿದ್ದರು ಅಥವಾ ಅದು ಅವರಿಂದ ಆಗುತ್ತಿರಲಿಲ್ಲ. ಆದ್ದರಿಂದ ಹೀಗೆ ಮುಂದೆ ಬಂದ ಅಭಿನೇತ್ರಿಯರನ್ನು ಸಮಾಜ ಹೀಯಾಳಿಸಬಾರದು, ಬದಲಾಗಿ ಅವರ ಪ್ರತಿಭೆಯನ್ನು ಮೆಚ್ಚಬೇಕು. ಈ ಮೂಲಕ ಅವರು ಪ್ರಾಮಾಣಿಕ ಜೀವನ ನಡೆಸುವುದನ್ನು ಸ್ವಾಗತಿಸಬೇಕು. ಇವರಲ್ಲಿ ಅನೇಕರಿಗೆ ಸಮಾಜದ ಬಿಗಿ ನಿಲುವುಗಳು ಕಾರಣವಾಗಿ ವೇಶ್ಯಾ ಜೀವನ ನಡೆಸುವುದು ಅನಿವಾರ್ಯವಾಗಿರಬೇಕು. ಇದರ ನಡುವೆ ಇವರಲ್ಲಿ ಅನೇಕರು ಪ್ರತಿ ವರ್ಷ ಕೊಲೆಗೆ ಈಡಾಗುತ್ತಿದ್ದರು. ಇಷ್ಟರ ಮೇಲೆ ಅನೇಕ ಅಭಿನೇತ್ರಿಯರು ಮೂಲತಃ ವೇಶ್ಯೆಯರಲ್ಲ, ಆದರೆ ಬಡತನದಿಂದಾಗಿ ಸಿರಿವಂತ ಪುರುಷರ ಗೆಳತಿಯರಾಗಿದ್ದವರು. ಈ ಮಾರ್ಗವನ್ನುಳಿದು ಅವರಿಗೆ ಬದುಕು ಸಾಗಿಸಲು ಸಾಧ್ಯವೇ ಇರುತ್ತಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಸ್ತ್ರೀಯರು ಅಭಿನಯಿಸುವುದನ್ನು ನೋಡಿದ ತರುಣ ಜನಾಂಗದ ಚಾರಿತ್ರ್ಯ ಹಾಳಾಗುತ್ತದೆಂಬ ವಿಚಾರವಾಗಿ ವ್ಯಕ್ತಗೊಳ್ಳುತ್ತಿದ್ದ ಆತಂಕಕ್ಕೆ ಪ್ರತಿಕ್ರಿಯಿಸಿ ಅವರು ಬರೆಯುತ್ತಾರೆ,
ಅನಿಯಂತ್ರಿತ ತಪ್ಪುದಾರಿ ಹಿಡಿದ ಯುವಕರು ತಮ್ಮ ತಂದೆ ತಾಯಿಯರ ಮಾತುಗಳನ್ನಾಗಲಿ ಅಥವಾ ಶಾಲೆಯಲ್ಲಿ ಉಪಾಧ್ಯಾಯರ ಮಾತುಗಳನ್ನಾಗಲಿ ಕೇಳುವುದೇ ಇಲ್ಲ ಎಂದು. ಈ ವಿಚಾರವಾಗಿ ಅವರು, ಹೌದು, ದುಷ್ಟರ ಸಹವಾಸದ ಪರಿಣಾಮವಾಗಿ ದುಷ್ಟಗುಣಗಳು ಹುಟ್ಟಿಕೊಳ್ಳುತ್ತವೆಂಬುದು ನಿಜವೇ. ಆದ್ದರಿಂದ ಕೆಟ್ಟ ನಡತೆಯ ಜನರು ಅಂತಹ ಚಾರಿತ್ರ್ಯದ ಮನೆಗಳಿಗೆ ಭೇಟಿ ಕೊಡುವುದು ಸೂಕ್ತವೇ. ತಮ್ಮ ಅವಗುಣಗಳನ್ನು ಮತ್ತು ಅನೈತಿಕತೆಯನ್ನು ತಮ್ಮ ಬಂಧುಗಳಿಗೆ ಅಥವಾ ನೆರೆಹೊರೆಯವರಿಗೆ ಹಂಚುವುದು ಸಮಾಜಕ್ಕೆ ಒಳಿತಲ್ಲ. ಹೀಗೆ ಅಭಿನೇತ್ರಿಯರಿಗೆ ಸಂಬಂಧಪಟ್ಟ ಸಂದಿಗ್ಧತೆ ಬಹಳ ಕಾಲದವರೆಗೂ ಮುಂದುವರಿಯಿತು. ಸ್ವಾಮಿ ವಿವೇಕಾನಂದರು ಸಹ ರಾಮಕೃಷ್ಣರನ್ನು ಭೇಟಿಯಾಗುವುದಕ್ಕೆ ಮುನ್ನ ಯಾವುದೇ ರಾಜಿಗೆ ಒಪ್ಪದ ಮಡಿವಂತರೆ. ಅವರು ಶ್ರೀ ಫ್ರಾನ್ಸಿಸ್ ಲೆಗೆಟ್ ಅವರಿಗೆ 1896 ಜುಲೈ 6ರಂದು ತಮ್ಮ ಪರಿವರ್ತನೆಯನ್ನು ಕುರಿತು ಬರೆದ ಪತ್ರದಲ್ಲಿ ಹೀಗೆ ಹೇಳಿದ್ದಾರೆ: ನಾನು 20 ವರ್ಷದವನಾಗಿದ್ದಾಗ ಸಹಾನುಭೂತಿಯ, ರಾಜಿ ಮಾಡಿಕೊಳ್ಳುವ ಲವಲೇಶ ಗುಣವಿರದ ಮತಾಂಧನಾಗಿದ್ದೆನು. ನಾನು ಕಲ್ಕತ್ತೆಯ ಬೀದಿಗಳಲ್ಲಿದ್ದ ರಂಗಮಂದಿರಗಳ ಕಡೆಯ ಪಾದಾಚಾರಿ ಮಾರ್ಗಗಳಲ್ಲಿ ನಡೆಯುವುದಕ್ಕೂ ಹೇಸುತ್ತಿದ್ದವನು. ಅದೇ 33ನೇ ವಯಸ್ಸಿನಲ್ಲಿ ವೇಶ್ಯೆಯರು ವಾಸಿಸುತ್ತಿದ್ದ ಮನೆಗಳಲ್ಲಿ ನಾನೂ ಸಹ ಇರಬಲ್ಲವನಾಗಿದ್ದೆನು ಮತ್ತು ಅವರನ್ನು ಕುರಿತು ಒಂದೇ ಒಂದು ದೂಷಣೆ ಮಾಡುವ ಮಾತನಾಡದವನಾಗಿದ್ದೆನು. ಇದೇನು ಅತಃಪತನವೇ? ಅಥವಾ ನಾನು ಭಗವಂತನ ಪ್ರೇಮ ಸ್ವರೂಪದ ಈ ಜಗತ್ತಿನೊಂದಿಗೆ ನನ್ನ ಐಕ್ಯತೆಯನ್ನು ಸಾಧಿಸುತ್ತಿದ್ದೇನೇನು? ಸ್ವಾಮಿ ರಾಮಕೃಷ್ಣಾನಂದ ಅವರಿಗೆ 1896 ಆಗಸ್ಟ್ 23ರಂದು ಸ್ವಿಟ್ಜರ್ಲ್ಯಾಂಡ್ನಿಂದ ವಿವೇಕಾನಂದರು ಹೀಗೆ ಬರೆಯುತ್ತಾರೆ: ಈ ದಿನ ನಾನು ರಾಮ್ ದಯಾಳ್ ಬಾಬು ಅವರು ಬರೆದ ಪತ್ರವನ್ನು ಸ್ವೀಕರಿಸಿದೆನು. ಅದರಲ್ಲಿ ಅವರು ದಕ್ಷಿಣೇಶ್ವರದಲ್ಲಿ ನಡೆಯುವ ಶ್ರೀರಾಮಕೃಷ್ಣರ ವಾರ್ಷಿಕ ಜಯಂತಿಯಲ್ಲಿ ಅನೇಕ ತುಳಿತಕ್ಕೊಳಗಾದ ಸ್ತ್ರೀಯರು ಭಾಗವಹಿಸುತ್ತಾರೆಂದು ತಿಳಿಸುತ್ತಾ, ಆ ಆಚರಣೆ ಅನೇಕ ನತದೃಷ್ಟರ ಪಾಲಿಗೆ ಒಳ್ಳೆಯ ಅವಕಾಶವೆಂದು ತಿಳಿಸಿದ್ದಾರೆ. ಈ ವಿಚಾರವಾಗಿ ಅವರು ಪುರುಷರಿಗಾಗಿ ಒಂದು ದಿನವನ್ನು ಮತ್ತು ಸ್ತ್ರೀಯರಿಗಾಗಿ ಒಂದು ದಿನವನ್ನು ಪ್ರತ್ಯೇಕವಾಗಿ ನಿಗದಿಪಡಿಸಬೇಕೆಂದು ಅಭಿಪ್ರಾಯಪಡುತ್ತಾರೆ. ಈ ವಿಚಾರವಾಗಿ ನನ್ನ ತೀರ್ಮಾನ ಈ ರೀತಿ ಇದೆ: 1. ತುಳಿತಕ್ಕೊಳಗಾದ ಸ್ತ್ರೀಯರು ದಕ್ಷಿಣೇಶ್ವರವೆಂಬ ಪರಮ ಪವಿತ್ರ ಯಾತ್ರಾ ಸ್ಥಳಕ್ಕೆ ಹೋಗಲು ಅವಕಾಶ ನೀಡದೇ ಇದ್ದರೆ ಅವರು ಮತ್ತೆಲ್ಲಿಗೆ ಹೋಗಬೇಕು? ಪರಮಾತ್ಮನು ತಾನೇ ಪಾತಕಿಗಳ ಉದ್ಧಾರಕ್ಕೆಂದು ಅವತರಿಸುತ್ತಾನಲ್ಲದೆ ಪವಿತ್ರರಾದವರ ಉದ್ಧಾರದ ಅವಶ್ಯಕತೆಯೇ ಅವನಿಗೆ ಇರುವುದಿಲ್ಲ. 2. ಜಾತಿ, ಮತ, ಐಶ್ವರ್ಯ, ವಿದ್ವತ್ತು, ಸ್ತ್ರೀ, ಪುರುಷ ಮುಂತಾದ ಹಲವು 10 ತಾರತಮ್ಯಗಳು, ನರಕಕ್ಕೆ ಹೋಗುವ ಹಲವು ಮಾರ್ಗಗಳು ಈ ಲೋಕದಲ್ಲಿಯೇ ಇರಲಿ. ಪವಿತ್ರವಾದ ಯಾತ್ರಾ ಸ್ಥಳಗಳಲ್ಲಿಯೂ ಈ ಬಗೆಯ ತಾರತಮ್ಯಗಳಿರುವುದಾದರೆ ಆ ಪವಿತ್ರ ಸ್ಥಳಗಳಿಗೂ ನರಕಕ್ಕೂ ಏನಾದರೂ ವ್ಯತ್ಯಾಸ ಉಂಟೇನು? 3. ನಮ್ಮದು ಜಗನ್ನಾಥನ ಮಹಾನಗರ. ಅಲ್ಲಿ ಪಾತಕಿಗಳು, ಪಾಪಕೃತ್ಯ ಮಾಡದೇ ಇರುವವರು, ಸಂತರು, ದುಷ್ಟರು, ಪುರುಷರು, ಸ್ತ್ರೀಯರು, ಮಕ್ಕಳು ಎಂದು ಯಾವುದೇ ವಯಸ್ಸಿನವರಾದರೂ ಎಲ್ಲರೂ ಸಮಾನರೇ. ವರ್ಷದಲ್ಲಿ ಒಂದು ದಿನದ ಮಟ್ಟಿಗಾದರೂ ಸಹಸ್ರಾರು ಸ್ತ್ರೀ ಪುರುಷರು ಪಾಪ ಪ್ರಜ್ಞೆಯನ್ನು ತೊರೆದು ತಾರತಮ್ಯಗಳನ್ನು ಬದಿಗಿಟ್ಟು ಭಗವಂತನನ್ನು ಕುರಿತು ಹಾಡಿ ಆಲಿಸಿ ಆನಂದ ಪಡುವುದಾದರೆ ಅದಕ್ಕಿಂತ ಅತಿ ಶ್ರೇಷ್ಠವಾದುದು ಮತ್ತೇನಿದೆ? 4. ಒಂದು ಪಕ್ಷ ಆ ಒಂದು ದಿನದ ಮಟ್ಟಿಗಾದರೂ ಯಾತ್ರಾ ಸ್ಥಳಗಳಲ್ಲಿ ಜನರ ಕೆಟ್ಟ ಪ್ರವೃತ್ತಿಯನ್ನು ನಿಯಂತ್ರಿಸಲಾಗದಿದ್ದರೆ ಅದು ಅವರ ತಪ್ಪಲ್ಲ, ತಪ್ಪು ನಿಮ್ಮದೇ ಆಗುತ್ತದೆ. ಅಂತಹ ಆಧ್ಯಾತ್ಮದ ಬೃಹತ್ ಅಲೆಯನ್ನು ಸೃಷ್ಟಿ ಮಾಡಿ ಅದರ ಬಳಿ ಬಂದವರು ಯಾರೇ ಆಗಲಿ ಆ ಆಧ್ಯಾತ್ಮದ ಭಾವದಲ್ಲಿ ಕೊಚ್ಚಿ ಹೋಗಲಿ. 5. ಈಗರ್ಜಿಯಲ್ಲೇ ಆಗಲಿ ಯಾರು ಈಕೆ ಕುಲಟೆ, ಈತ ಕೆಳಜಾತಿಯವನು, ಈತ ನಿರ್ಗತಿಕ ಮತ್ತು ಅಗೋ ಅಲ್ಲಿರುವವರು ಸಾಮಾನ್ಯರು ಎಂದು ತಿಳಿಯುತ್ತಾರೋ, ಅಂದರೆ ನೀವು ಯಾರನ್ನು ಸುಸಂಸ್ಕೃತರೆಂದು ತಿಳಿದಿದ್ದೀರೋ ಅವರು, ಅಂಥವರ ಸಂಖ್ಯೆ ಕಡಿಮೆಯಿದ್ದಷ್ಟೂ ಒಳ್ಳೆಯದು. ಯಾರು ಒಬ್ಬ ವ್ಯಕ್ತಿಯ ಜಾತಿ, ಮತ, ವೃತ್ತಿ ಮತ್ತು ಸ್ತ್ರೀ ಅಥವಾ ಪುರುಷ ಎಂದು ಭೇದವೆಣಿಸುತ್ತಾರೋ ಅವರು ಭಗವಂತನನ್ನು ಪೂಜಿಸುತ್ತಾರೆಂದುಕೊಂಡಿದ್ದೀರೇನು?
ನೂರಾರು ಸಂಖ್ಯೆಯಲ್ಲಿ ತುಳಿತಕ್ಕೊಳಗಾದ ಸ್ತ್ರೀಯರು ಬಂದು ಆ ಮಹನೀಯನ ಪಾದ ನಮಸ್ಕರಿಸಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಸುಸಂಸ್ಕೃತರೆನಿಸಿಕೊಂಡ ಒಬ್ಬ ವ್ಯಕ್ತಿಯು ಬರದಿದ್ದರೂ ಚಿಂತೆಯಿಲ್ಲ. ಸಾಮಾನ್ಯ ಸ್ತ್ರೀಯರು ಬರಲಿ, ಕುಡುಕರೂ ಬರಲಿ, ಕಳ್ಳ ಕಾಕರು ಎಲ್ಲರೂ ಬರಲಿ, ಆ ದೇವನ ಮನೆ ಬಾಗಿಲು ಎಲ್ಲರಿಗೂ ಮುಕ್ತವಾಗಿ ತೆರೆದಿದೆ. ಒಂದು ಒಂಟೆ ಸೂಜಿಯ ಕಣ್ಣಿನ ಮೂಲಕ ಹಾಯುವುದು ಒಬ್ಬ ಸಿರಿವಂತ ದೇವಲೋಕಕ್ಕೆ ಪ್ರವೇಶ ಪಡೆಯುವುದಕ್ಕಿಂತ ಸುಲಭ. ಯಾವುದೇ ಕಾರಣಕ್ಕೂ ಆ ಕ್ರೂರ ರಾಕ್ಷಸಿ ವಿಚಾರಗಳು ನಿಮ್ಮ ತಲೆಯೊಳಗೆ ಜಾಗ ಮಾಡಿಕೊಳ್ಳಲು ಅವಕಾಶ ಕೊಡಬೇಡಿ. ಆದರೆ ಅಸಹಿಷ್ಣುತೆ ಎಂಬುದು ಬಂಗಾಳಿ ಸಮಾಜಕ್ಕೆ ಮಾತ್ರವೇ ಸೀಮಿತವಾಗಿದ್ದುದಲ್ಲ. ಪಾಶ್ಚಿಮಾತ್ಯರಲ್ಲಿಯೂ ಹಲವಾರು ರಂಗಮಂದಿರವೆಂಬುದು ಪಾಪಗ್ರಸ್ತ ಸ್ಥಳವೆಂದು ತಿಳಿದಿದ್ದರೂ 1900ರಲ್ಲಿ ಸ್ವಾಮಿ ವಿವೇಕಾನಂದರು ತಮ್ಮ ಪ್ಯಾರಿಸ್ ಭೇಟಿಯ ಸಮಯದಲ್ಲಿ ಸುಪ್ರಸಿದ್ಧ ಅಪೇರಾ ಗಾಯಕಿ ಎಮ್ಮಾ ಕಾಲ್ವೆಯವರು ಕಾರ್ಮೆನ್ ಗೀತೆ ಹಾಡುವುದನ್ನು ಕೇಳಬೇಕೆಂದು ಬಯಸಿದ್ದರು. ಮೇಡಮ್ ಕಾಲ್ವೆ ವಿವೇಕಾನಂದರಿಗೆ ಅಮೆರಿಕೆಯಲ್ಲೇ ಪರಿಚಯವಾಗಿದ್ದು ಅವರು ವಿವೇಕಾನಂದರ ಹಲವು ಉಪನ್ಯಾಸಗಳನ್ನು ಕೇಳಲು ಬಂದಿದ್ದರು. ಆದರೆ ಲೈಸೆಲ್ಲೆ ರೇಮಂಡ್ ಅವರು ತಮ್ಮ ಕೃತಿ ದ ಡೆಡಿಕೇಟೆಡ್ನಲ್ಲಿ ವರ್ಣಿಸಿರುವಂತೆ ವಿವೇಕಾನಂದರ ಐರಿಷ್ ಶಿಷ್ಯೆ ಸೋದರಿ ನಿವೇದಿತಾ ಅವರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದರು. ಒಂದು ದಿನ ಪ್ಯಾರಿಸ್ನಲ್ಲಿ ಸ್ವಾಮೀಜಿ ಆಕೆಗೆ ಹೇಳಿದರು, ನಿಮಗೆ ಪ್ರಿಯವಾದ ಪಾತ್ರದಲ್ಲಿ ಕಾಣಿಸಿಕೊಳ್ಳುವುದನ್ನು ನಾನು ನೋಡಬಯಸುತ್ತೇನೆ. ಕಾಲ್ವೆಯವರು ನಸುನಗುತ್ತಾ ಹೇಳಿದರು, ಅದೇ ಕಾರ್ಮೆನ್ ಸ್ವಾಮೀಜಿ, ನನ್ನನ್ನು ಕ್ಷಮಿಸಬೇಕು. ಪ್ರತಿ ಸಂಜೆಯೂ ನನ್ನ ಇಷ್ಟದ ಹೊರತಾಗಿಯೂ ತಾಳಗಳನ್ನು ಹಿಡಿದು ಹಾಡಿ ನರ್ತಿಸುವಾಗ ನಾನು ಆ ಸ್ತ್ರೀಯೇ ಆಗುತ್ತೇನೆ. ನಾನು ಬಂದು ನೀವು ಹಾಡುವುದನ್ನು ಕೇಳಬೇಕು. ಸ್ವಾಮೀಜಿ ಹೇಳಿದರು. ಆ ಸಮಯಕ್ಕೆ ಸರಿಯಾಗಿ ಅಲ್ಲಿದ್ದ ನಿವೇದಿತಾ ಸಂಭಾಷಣೆ ಮಧ್ಯದಲ್ಲೇ ಸೇರಿಕೊಂಡರು. ಅದು ಸಾಧ್ಯವಾಗದು. ಆಕೆ ಹೇಳಿದರು, ಸ್ವಾಮೀಜಿ, ನೀವು ಅಪೇರಾ ಕಾಮಿಕ್ಗೆ ಹೋಗಬಾರದು. ಅದರಿಂದ ನೀವು ಟೀಕೆಗೆ ಒಳಗಾಗುತ್ತೀರಿ. ಸ್ವಾಮೀಜಿಯವರು ಆಕೆಯನ್ನು ಆಶ್ಚರ್ಯದಿಂದ ನೋಡಿದರು. ಅವರ ಉತ್ತರ ಆ ಸಂದರ್ಭದಲ್ಲಿ ಒಂದು ಮೃದು ನಗೆಯಾಗಿತ್ತಷ್ಟೆ. ಇದಾದ 2 ಸಂಜೆಗಳ ತರುವಾಯ ಶ್ರೀ ಲೆಗೆಟ್ ಜೊತೆಗೂಡಿ ಸ್ವಾಮೀಜಿಯವರು ಅಪೇರಾ ಕೇಳಲು ಹೋದುದಷ್ಟೇ ಅಲ್ಲ, ಅವರು ಕಾಲ್ವೆಯವರ ಪ್ರಸಾಧನಾ ಕೊಠಡಿಗೂ ಮಧ್ಯ ವಿರಾಮದ ವೇಳೆಯಲ್ಲಿ ಹೋದರು. ಕಾಲ್ವೆಯವರು ತುಸು ಮುಜುಗರದಿಂದಲೇ ಅವರನ್ನು ಬರಮಾಡಿಕೊಂಡರು. ಯಮ ಅವರೇ, ನಿಮ್ಮ ಕಾರ್ಮೆನ್ ನೋಡುವ ಇಷ್ಟವಾಯಿತು. ಅವರು ಹೇಳಿದರು, ಆಕೆ ಕೆಟ್ಟ ಸ್ತ್ರೀ ಎಂದು ತಿಳಿಯಬಾರದು. ಆಕೆ ಪ್ರಾಮಾಣಿಕಳೆ. ಆಕೆ ಸುಳ್ಳು ಹೇಳುವವಳಲ್ಲ. ಆಕೆ ತನ್ನ ಶಕ್ತಿಯುತ ಧ್ವನಿಯ ಮೂಲಕ ತನ್ನ ಆತ್ಮಕ್ಕೆ ಅಭಿವ್ಯಕ್ತಿ ಕೊಡುತ್ತಾಳಷ್ಟೆ. ಆಕೆ ಎಂತಹ ಕುಲಕ್ಕೆ ಸೇರಿದ ಮಹಿಳೆ ಎಂದರೆ ಆ ಮಹಾಮಾತೆಗೆ, ದೇವರಿಗೂ ತಾಯಿಯಾದ ಓ ಜಗದಂಬೆ, ನೀನು ನನ್ನ ಪ್ರಾರ್ಥನೆಯನ್ನು ಕೇಳುವುದು ಬೇಡ, ಆದರೆ ನಾನು ನನ್ನ ಆಸೆಗಾಗಿ ನನ್ನ ಪ್ರಾಣವನ್ನು ಬೇಕಾದರೂ ತೆರುತ್ತೇನೆ ಎಂದು ಹೇಳುವ ಛಾತಿಯವಳು. ಕೋಲ್ಕತ್ತೆಯ ಪತ್ರಿಕೆಗಳಾದ ಪ್ರವಾಸಿ ಮತ್ತು ಇನ್ನೂ ಕೆಲವು ಪ್ರಕಟಣೆಗಳು ವೇಶ್ಯಾಸ್ತ್ರೀಯರ ನಾಟಕಗಳಲ್ಲಿ ಪಾತ್ರವಹಿಸುವುದನ್ನು ಟೀಕಿಸುತ್ತಲೇ ಬಂದರು. ರಂಗಾಲಯ, ರಂಗಮಂಚ, ರಂಗದರ್ಶನ, ಮಜಲಿಸ್ ಮತ್ತು ಇತರ ಪ್ರಕಟಣೆಗಳು ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸುತ್ತಿದ್ದವು. ರಂಗದರ್ಶನ್ ಪತ್ರಿಕೆಯ ಸಂಪಾದಕರು, ಅಭಿನೇತ್ರಿಯರು ಸಮಾಜದ ಒಳಿತಿಗೆ ಮತ್ತು ಅಭಿವೃದ್ಧಿಗೆ ಧರ್ಮ ಕಾರ್ಯಗಳ ಸಹಾಯಾರ್ಥ ಹಣ ಸಂಗ್ರಹಣೆ ಮಾಡಿಕೊಟ್ಟ ಸಂಗತಿಯ ಕಡೆಗೆ ಜನಪ್ರಿಯವೂ ಮತ್ತು ಪ್ರಭಾವಶಾಲಿಯೂ ಆಗಿದ್ದ ಪ್ರವಾಸಿ ಪತ್ರಿಕೆಯ ಗಮನವನ್ನು ಸೆಳೆದರು. ಉದಾಹರಣೆಗೆ 1901ರ ಆಗಸ್ಟ್ ತಿಂಗಳ ರಂಗಾಲಯ ಪತ್ರಿಕೆಯ ಸಂಪಾದಕರು ಈ ರೀತಿ ಪ್ರಕಟಣೆ ನೀಡಿದ್ದರು. ಕಾಂಕುರ್ಗಾಚಿಯಲ್ಲಿ 5 ದಿನಗಳವರೆಗೆ ಶ್ರೀರಾಮಕೃಷ್ಣರ ಆರಾಧನಾ ಉತ್ಸವ ಯೋಗೋದ್ಯಾನದಲ್ಲಿ ನಡೆಯಲಿದೆ. ಅದಕ್ಕೆ ಆರ್ಥಿಕ ಸಹಾಯ ನೀಡಲು ಮುಂದಿನ ಭಾನುವಾರ ಸಂಜೆ ದಿ ಕ್ಲಾಸಿಕ್ ರಂಗಮಂದಿರದಲ್ಲಿ ಒಂದು ನಾಟಕವನ್ನು ಏರ್ಪಡಿಸಿದೆ. ರಂಗಮಂದಿರದ ಮಾಲೀಕರು ಈ ಪ್ರದರ್ಶನದಿಂದ ಬಂದ ಪೂರ್ತಿ ಹಣವನ್ನು ಉತ್ಸವಕ್ಕೆ ನೀಡಲಿದ್ದಾರೆ. 1911ರ ಆಗಸ್ಟ್ ತಿಂಗಳ ರಂಗಮಂಚ ಪತ್ರಿಕೆಯಲ್ಲಿ ಪ್ರಕಟವಾದ ಒಂದು ಪತ್ರದ ಭಾಗ ಹೀಗಿದೆ. ದ ಮಿನರ್ವಾ ರಂಗಮಂದಿರ 2 ಸಹಾಯಾರ್ಥ ಪ್ರದರ್ಶನಗಳನ್ನು ಏರ್ಪಡಿಸಿತ್ತು.
ಒಂದು ವಾರಣಾಸಿಯಲ್ಲಿರುವ ಶ್ರೀರಾಮಕೃಷ್ಣನ್ ಮಿಷನ್ ಸೇವಾಶ್ರಮಕ್ಕೂ ಮತ್ತೊಂದು ಪ್ರಸಿದ್ಧ ಕವಿ ಆದರೆ ಬಡತನದಲ್ಲಿ ಸಿಲುಕಿರುವ ರಜನಿಕಾಂತ್ ಸೇನ್ ಅವರ ನೆರವಿಗೂ ಏರ್ಪಾಡಾಗಿದ್ದುವು. ಪ್ರಸಿದ್ಧ ತಾರೆ ತೀನ್ಕಾರಿ ಮತ್ತು ಇತರ ನಟನಟಿಯರು ತಮ್ಮ ಅಭಿನಯಕ್ಕೆ ಸಲ್ಲಬೇಕಾದ ವೇತನದ ಹಣವನ್ನು ಸ್ವೀಕರಿಸಲಿಲ್ಲ. 1923 ಫೆಬ್ರವರಿ 19 ದಿನಾಂಕದ ತಮ್ಮ ಪತ್ರದಲ್ಲಿ ಜೋಸೆಫಿನ್ ಮೆಕ್ಲಿಯೋಡ್ ಹೀಗೆ ಬರೆಯುತ್ತಾರೆ: ಈ ದಿನ ಸಂಜೆ ದ ಸ್ಟಾರ್ ಥಿಯೇಟರ್ನಲ್ಲಿ ಪುರಿ ಸಮೀಪದ ಭುವನೇಶ್ವರದಲ್ಲಿರುವ ಶ್ರೀರಾಮಕೃಷ್ಣ ಮಿಷನ್ ಸಹಾಯಾರ್ಥ ಪ್ರದರ್ಶನಗೊಳ್ಳುವ ನಾಟಕವನ್ನು ನೋಡಲು ಹೋಗಲಿದ್ದೇನೆ. ಪ್ರಸಿದ್ಧ ತಾರೆ ತಾರಾ ಅವರು ಇಲ್ಲಿ ಅಭಿನಯಿಸಲು ತಮ್ಮ ನಿವೃತ್ತಿಯ ನಂತರವೂ ಮುಂದೆ ಬಂದಿದ್ದಾರೆ. ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವ ಸಂಗತಿ ಎಂದರೆ ಶ್ರೀರಾಮಕೃಷ್ಣರು ಗಿರೀಶ್ ಒಬ್ಬನನ್ನೇ ತಮ್ಮ ಪ್ರಭಾವಕ್ಕೆ ಒಳಗು ಮಾಡಿಕೊಳ್ಳದೆ ಅವನ ಇತರ ನಟರು ಮತ್ತು ನಟಿಯರ ಮೇಲೂ ತಮ್ಮ ಪ್ರಭಾವ ಬೀರಿದರು. ಗಿರೀಶನ ಚೈತನ್ಯ ಲೀಲಾ ಮತ್ತು ಇತರ ಅನೇಕ ನಾಟಕಗಳಲ್ಲಿ ಅಭಿನಯಿಸಿದ ವಿನೋದಿನಿಯವರು ತಮ್ಮ ಆತ್ಮಚರಿತ್ರೆಯಲ್ಲಿ ಹೀಗೆ ಬರೆಯುತ್ತಾರೆ: ಇಡೀ ಜಗತ್ತೇ ನನ್ನನ್ನು ಕೀಳುಮಟ್ಟದವಳೆಂದು ನೋಡಿದರೂ ನಾನು ತಲೆ ಕೆಡಿಸಿಕೊಳ್ಳುವುದಿಲ್ಲ, ಏಕೆಂದರೆ ಪರಮ ಪವಿತ್ರರಾದ ಶ್ರೀರಾಮಕೃಷ್ಣ ಪರಮಹಂಸರು ನನ್ನನ್ನು ಆಶೀರ್ವದಿಸಿದ್ದಾರೆ. ಅವರ ಭರವಸೆ ತುಂಬುವ ಮತ್ತು ಅಮೃತ ಸಮಾನವಾದ ಮಂತ್ರ ಹರಿಗುರು ಗುರುಹರಿ, ಹರಿಯೇ ಗುರು, ಗುರುವೇ ಹರಿ ನನಗೆ ಸದಾ ಭರವಸೆಯ ಆಶಾಕಿರಣವಾಗಿದೆ. ನನ್ನನ್ನು ಅಸಹನೀಯ ನೋವು ಹತಾಶಳನ್ನಾಗಿ ಮಾಡಿದಾಗಲೆಲ್ಲ ಅವರ ದಿವ್ಯ ರೂಪು ಕ್ಷಮಾಮೂರ್ತಿಯಾಗಿ ನನ್ನ ಹೃದಯದಲ್ಲಿ ಕಾಣಿಸಿಕೊಂಡು ಹರಿಗುರು ಗುರುಹರಿ ಎಂಬ ನುಡಿಗಳನ್ನು ಹೇಳಿದಂತೆ ಕೇಳುತ್ತದೆ. ಚೈತನ್ಯ ಲೀಲಾ ನಾಟಕವನ್ನು ನೋಡಲು ಅವರು ಅದೆಷ್ಟು ಬಾರಿ ರಂಗಮಂದಿರಕ್ಕೆ ಬಂದರೆಂಬುದು ನನಗೇ ನೆನಪಿಲ್ಲ. ಆದರೆ ಅವರು ರಂಗಮಂದಿರದಲ್ಲಿ ವಿಶೇಷ ಆಸನದಲ್ಲಿ ಕುಳಿತು ನೋಡುವಾಗಿನ ಅವರ ನಗುಮುಖವನ್ನು ಹಲವು ಬಾರಿ ನೋಡಿದ್ದೇನೆ. ಅಭಿನೇತ ಅಮೃತ್ಲಾಲ್ ಬಸು ಅವರು ಹೀಗೆ ಬರೆದಿದ್ದಾರೆ: ವಿನಯಶೀಲ ಅಭಿನೇತ್ರಿ ವಿನೋದಿನಿಯವರು ನಾದಿಯಾದ ದೇವರಾದ ಅವತಾರವೆಂದು ತಿಳಿದಿರುವ ಚೈತನ್ಯರ ಪಾತ್ರವನ್ನು ರಂಗದ ಮೇಲೆ ಅಭಿನಯಿಸಿದಾಗ ಮತ್ತೊಂದು ದೇವರ ಅವತಾರವೆಂದೇ ಭಾವಿಸಲಾಗಿರುವ ದಕ್ಷಿಣೇಶ್ವರದ ಶ್ರೀರಾಮಕೃಷ್ಣರು ಅದನ್ನು ವೀಕ್ಷಿಸಿ ರಂಗಮಂಚವನ್ನೇ ವೈಕುಂಠವನ್ನಾಗಿ ಮಾಡಿದರು. ನಾವು ಪುನೀತರಾಗಿದ್ದೇವೆ, ಪ್ರೇಕ್ಷಕರೂ ಪುನೀತರಾಗಿದ್ದಾರೆ ಮತ್ತು ಈ ಭೂಮಿ ತಾಯಿಯು ಪವಿತ್ರಳಾದವಳು. ಶ್ರೀರಾಮಕೃಷ್ಣರು ತಮ್ಮ ದಿವ್ಯ ಚಕ್ಷುಗಳಿಂದ ಚೈತನ್ಯ ಲೀಲಾ ನಾಟಕವನ್ನು ನೋಡುತ್ತಿದ್ದಾಗ ರಂಗಮಂದಿರದ ರಂಗಮಂಚ ಪಾವನ ಕ್ಷೇತ್ರವಾಯಿತು. ಚೈತನ್ಯ ಲೀಲಾ ನಾಟಕವನ್ನು ನೋಡುವುದೆಂದರೆ ಅದನ್ನು ಒಂದು ಮನರಂಜನೆಯೆಂದೋ, ನೀತಿಪಾಠವೆಂದೋ ಅಥವಾ ಕೀರ್ತನೆಯೊಂದನ್ನು ಕೇಳುವ ಕಾರ್ಯಕ್ರಮವೆಂದೋ ಈಗ ಯಾರೂ ತಿಳಿಯುವುದಿಲ್ಲ. ಈಗ ಅದನ್ನು ನೋಡುವುದೆಂದರೆ ಭಗವಂತನ ಲೀಲೆಯ ಅನಾವರಣವೆಂದೇ ಭಾಸವಾಗಲಿದೆ. ನಟ ಅಂಬರೀಷ್ ಮುಖ್ಯೋಪಾಧ್ಯಾಯ್ ಬರೆಯುತ್ತಾರೆ: ಮೊದಲು ರಂಗಮಂದಿರ ಆರಂಭವಾದಾಗ ಬಹಳಷ್ಟು ಜನರು ಅಲ್ಲಿ ಜಾತಿಭ್ರಷ್ಟರು, ಅಂತ್ಯಜರು ಮಾತ್ರವೇ ನಟಿಸುತ್ತಾರೆಂದು ತಿಳಿದಿದ್ದರು. ನಾಟಕವೊಂದರಲ್ಲಿ ಒಮ್ಮೆ ಗಿರೀಶ್ ಹೀಗೆ ಬರೆದಿದ್ದಾರೆ: ಯಾರು ಒಬ್ಬ ಹತಭಾಗ್ಯ ವೇಶ್ಯೆಯನ್ನು ಗೌರವಿಸುತ್ತಾರೆ, ಆದರೆ ಅಲ್ಲೊಬ್ಬರು ಗೌರವ ತೋರುತ್ತಿದ್ದರು. ಅವರು ಮತ್ತೆ ಯಾರೂ ಆಗಿರದೆ ಹಣ, ಐಶ್ವರ್ಯ, ಕಾಮ, ಕ್ರೋಧಗಳೆಂದು ಎಲ್ಲವನ್ನೂ ತೊರೆದಿದ್ದ ಒಬ್ಬ ವಿರಾಗಿ. ಅವರು ತಮ್ಮ ಹಸ್ತವನ್ನು ಆ ಹತಭಾಗ್ಯ ನಟಿಯ ತಲೆಯ ಮೇಲಿಟ್ಟು ನಿನ್ನಲ್ಲಿ ಜ್ಞಾನೋದಯವಾಗಲಿ ಎಂದು ಹರಸಿದ್ದರು. ನಾಟ್ಯಮಂದಿರ್ ಪತ್ರಿಕೆಯ ಸಂಪಾದಕರಾಗಿದ್ದ ಅಮರ್ ದತ್ ಅವರು ತಮ್ಮ ಪತ್ರಿಕೆಯ ಸಂಚಿಕೆಯೊಂದರ ರಕ್ಷಾಪುಟದ ಮೇಲೆ ಶ್ರೀರಾಮಕೃಷ್ಣರ ಭಾವಚಿತ್ರವನ್ನು ಮುದ್ರಿಸಿ ಒಳಪುಟದಲ್ಲಿ ಹೀಗೆ ಬರೆದರು: ನಾವು ಭಗವಾನ್ ರಾಮಕೃಷ್ಣರ ಭಾವಚಿತ್ರವನ್ನು ನಾಟ್ಯಮಂದಿರ್ ಪತ್ರಿಕೆಯ ಪ್ರಸ್ತುತ ಸಂಚಿಕೆಯ ರಕ್ಷಾಪುಟದ ಮೇಲೆ ಮುದ್ರಿಸಿದ್ದೇವೆ. ಯಾರಾದರೂ ನಮ್ಮನ್ನು ನಟನಟಿಯರ ಚಿತ್ರಗಳಿಂದಲೇ ತುಂಬಿ ಪ್ರಕಟವಾಗುವ ನಿಮ್ಮ ಪತ್ರಿಕೆಯ ರಕ್ಷಾಪುಟದ ಮೇಲೇಕೆ ನೀವು ಅವತಾರ ಪುರುಷ ಶ್ರೀರಾಮಕೃಷ್ಣರ ಚಿತ್ರವನ್ನು ಮುದ್ರಿಸಿದ್ದೀರಿ ಎಂದು ಕೇಳಬಹುದು. ಅದಕ್ಕೆ ನನ್ನ ಉತ್ತರ ಹೀಗಿದೆ: ನಾಟ್ಯಮಂದಿರ್ ಪತ್ರಿಕೆಯ ದೃಷ್ಟಿಯಲ್ಲಿ ಈ ಜಗತ್ತೇ ಒಂದು ನಾಟಕ ಶಾಲೆ. ಎಲ್ಲ ಮನುಷ್ಯರು ನಟನಟಿಯರಾಗಿ
ಪ್ರತಿದಿನವೂ ಈ ರಂಗಮಂಚದ ಮೇಲೆ ಅಭಿನಯಿಸುತ್ತಾರೆ. ಸೃಷ್ಟಿಕರ್ತನ ಆಜ್ಞೆಗೆ ಅನುಸಾರವಾಗಿ ಪತಿತರೆನಿಸಿಕೊಂಡವರು ತಮ್ಮ ಪಾತ್ರಗಳನ್ನು ಮಾಡುವುದನ್ನು ಮರೆತರೆ ಜಗತ್ತಿನ ದಿಗ್ದರ್ಶಕ ಈ ಜಗವೆಂಬ ನಾಟಕ ರಂಗದ ಮೇಲಕ್ಕೆ ಇಳಿದು ಬರುತ್ತಾನೆ. ಹೀಗೆ ಬಂಗಾಳದಲ್ಲಿ ದೂರದ ಸ್ಥಳವೊಂದರಲ್ಲಿ ಒಬ್ಬ ಅನನ್ಯ ನಿರ್ದೇಶಕ ಜನಿಸಿದನು. ಅವನು ಕೋಲ್ಕತ್ತೆಯ ಸಮೀಪದ ದಕ್ಷಿಣೇಶ್ವರ ದೇವಾಲಯದ ಆವರಣದಲ್ಲಿ ವಾಸಿಸುತ್ತಿದ್ದ. ತನ್ನೆಡೆಗೆ ತಿಳಿದವರನ್ನು, ಅನಕ್ಷರಸ್ಥರನ್ನು, ಸಿರಿವಂತರನ್ನು, ಬಡವರನ್ನು, ಹೀಗೆ ಎಲ್ಲಾ ವರ್ಗದವರನ್ನೂ ಆಕರ್ಷಿಸಿದನು. ಅವನು ಜನರ ಹೃದಯಕ್ಕೆ ತಟ್ಟುವಂತೆ ಹೇಳಿದ್ದೇನೆಂದರೆ, ಈ ಜಗತ್ತು ಕಣ್ಣಿಗೆ ಕಾಣುವಂತೆ ನಿಜವೇ, ಆದರೆ ಅದು ವಾಸ್ತವವಾಗಿ ಸತ್ಯವಲ್ಲ. ಆದ್ದರಿಂದ ಮಾನವ ಜೀವನದ ಪರಮ ಗುರಿ ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವುದಾಗಿರಬೇಕು. ಅವನ ಬೋಧನೆಯಿಂದ ಯಾರೂ ವಂಚಿತರಾಗಲಿಲ್ಲ. ಅವರು ಸಾಧುವಾಗಿರಲಿ, ಯೋಗಿಯಾಗಿರಲಿ, ಪಾತಕಿಯಾಗಿರಲಿ ಅಥವಾ ಹತಭಾಗ್ಯರಾಗಿರಲಿ, ದೇವರೇ ವೇಷಧಾರಿಯಾದಂತೆ ಅವನು ಸಾಮಾನ್ಯನಂತೆ, ವಿನೀತನಂತೆ ಕಾಣಿಸಿಕೊಂಡನು. ಎಲ್ಲರಿಗೂ ತನ್ನ ಪವಿತ್ರ ಪ್ರೇಮ ಮತ್ತು ಕರುಣೆಯನ್ನು ತೋರುತ್ತಾ ಎಲ್ಲರೊಡನೆ ಬೆರೆತನು. ಈ ದೇವಮಾನವ ಪತಿತೋದ್ಧಾರಕನ ಪಾದಕಮಲಗಳು ಬಂಗಾಳದ ರಾಷ್ಟ್ರೀಯ ನಾಟಕವನ್ನು ಸ್ಪರ್ಶಿಸಿದವು. ನೀತಿಗೆಟ್ಟ ಸ್ತ್ರೀ ಪುರುಷರ ಸ್ಥಳವೆಂದು ಜನಸಾಮಾನ್ಯರು ನಾಟಕ ಮಂದಿರವನ್ನು ದೂರೀಕರಿಸಿದ್ದರು. ಆದರೆ ಆ ಪತಿತೋದ್ಧಾರಕನ ದೃಷ್ಟಿಯಲ್ಲಿ ಸ್ವರ್ಗ ನರಕಗಳೆರಡೂ ಒಂದೆಯೇ. ಹೀಗೆ ಮಾನವ ಕುಲಕೋಟಿಯ ಗುರು, ದೇವಮಾನವ ಮತ್ತು ಕರುಣೆಯ ಸಾಕಾರ ಮೂರ್ತಿ ಶ್ರೀರಾಮಕೃಷ್ಣರು ನಾಟಕ ಮಂದಿರಕ್ಕೆ ಪಾದಾರ್ಪಣೆ ಮಾಡಿದರು. ಈ ಮಹನೀಯರ ಪಾದಸ್ಪರ್ಶದಿಂದ ರಂಗಶಾಲೆಗೆ ಅಂಟಿದ್ದ ಎಲ್ಲ ಕೊಳಕು ತೊಳೆದು ಹೋಯಿತು. ಅದರ ಸ್ಥಾನ ಮತ್ತು ಸೌಂದರ್ಯ ಅಧಿಕವಾಯಿತು ಮತ್ತು ಅದರ ಪರಿಣಾಮವಾಗಿ ಅದು ಆಶ್ಚರ್ಯಕರವೂ ಆಕರ್ಷಣೀಯ ಸ್ಥಳವೂ ಆಯಿತು. ಆ ಸಮಯದಲ್ಲಿ ಬಂಗಾಳಿ ನಾಟಕ ಕ್ಷೇತ್ರವನ್ನು ಬಿಂಬಿಸುವ ಪತ್ರಿಕೆಗಳು ಮತ್ತು ನಿಯತಕಾಲಿಕೆಗಳು ಶ್ರೀರಾಮಕೃಷ್ಣರು ರಂಗಮಂದಿರಗಳಿಗೆ ಭೇಟಿ ಕೊಡುತ್ತಿದ್ದ ಸಂಗತಿಯನ್ನು ವಿಶೇಷವಾಗಿ ಪರಿಗಣಿಸುತ್ತಿದ್ದವು. ಶ್ರೀರಾಮಕೃಷ್ಣರು ರಂಗಮಂದಿರಗಳಿಗೆ ಭೇಟಿ ನೀಡಿ ಅವುಗಳನ್ನು ಪವಿತ್ರಗೊಳಿಸುವಲ್ಲಿಯವರೆಗೆ ಬಹುಸಂಖ್ಯೆಯ ಬಂಗಾಳಿಗಳು ನಾಟಕ ಮಂದಿರಕ್ಕೂ ಸೂಳೆಗೇರಿಗೂ ಹೆಚ್ಚು ವ್ಯತ್ಯಾಸವಿಲ್ಲವೆಂದು ತಿಳಿದಿದ್ದರು. ಶ್ರೀರಾಮಕೃಷ್ಣರ ಪೋಷಣೆ ಅವುಗಳಿಗೆ ಅಂಟಿಕೊಂಡಿದ್ದ ಕೆಟ್ಟ ಸಂಪ್ರದಾಯವನ್ನು ದೂರ ಮಾಡಿತು. ರಂಗಮಂದಿರಗಳಿಗೆ ನಾಟಕ ನೋಡಲು ಹೋಗುವುದು ಅಂದಿನ ಸಮಾಜಕ್ಕೆ ಒಪ್ಪಿಗೆಯೂ ಆಯಿತು. ಅಂದಿನ ಪ್ರಸಿದ್ಧ ಸುಧಾರಕ ಈಶ್ವರ್ಚಂದ್ರ ವಿದ್ಯಾಸಾಗರ್ ಮಹಿಳೆಯರ ಸ್ವಾತಂತ್ರ್ಯಕ್ಕಾಗಿ ಬಹಳ ಹೋರಾಟ ಮಾಡಿದವರು. ಆದರೆ ಅವರೂ ಕೂಡ ರಂಗಮಂದಿರಗಳಿಂದ ದೂರವೇ ಉಳಿದಿದ್ದರು. ರಂಗದ ಮೇಲೆ ಸ್ತ್ರೀಯರು ಅಭಿನಯಿಸುವುದನ್ನು ಅವರು ಸ್ವಾಗತಿಸಲಿಲ್ಲ. ಬಸಂತ್ ಕುಮಾರ್ ಘೋಷ್ ಅವರು ನಾಟ್ಯಮಂದಿರ್ ಪತ್ರಿಕೆಯಲ್ಲಿ ಬಂಗಾಳಿ ಮಹಿಳೆಯರು ಮತ್ತು ನಾಟಕ ಕ್ಷೇತ್ರ ಎಂಬ ಶೀರ್ಷಿಕೆಯ ಲೇಖನ ಬರೆದು ಪ್ರಕಟಿಸಿದರು. ಭಗವಾನ್ ಶ್ರೀರಾಮಕೃಷ್ಣರು ವೇಶ್ಯೆಯರ ವರ್ಗಕ್ಕೆ ಸೇರಿದ ಮಹಿಳೆಯರ ಕಲಾವಂತಿಕೆ ಮತ್ತು ಅಭಿನಯ ಚಾತುರ್ಯವನ್ನು ಶ್ಲಾಘಿಸಿ ಅವರನ್ನು ಆಶೀರ್ವದಿಸಿದರು. ಒಬ್ಬ ಅಭಿನೇತ್ರಿ ತನ್ನ ಅಪೂರ್ವ ಸಾಧನೆಯಿಂದ ಒಬ್ಬ ಮಹಾತ್ಮರು ರಂಗಮಂದಿರಕ್ಕೆ ಬರುವಂತೆ ಮಾಡಿ ಅದನ್ನು ಪವಿತ್ರವನ್ನಾಗಿಯೂ ಪರಿವರ್ತಿಸಿದಳು. ಆ ದಿನಗಳು ಈಗ ಇಲ್ಲ. ಉನ್ನತ ಮಟ್ಟದ ಕುಟುಂಬಗಳ ಪುರುಷರು ಮತ್ತು ಸ್ತ್ರೀಯರು ನಟ ನಟಿಯರಾಗಲು ಹಿಂದೆ ಮುಂದೆ ನೋಡುವುದಿಲ್ಲ ಮತ್ತು ಅವರ ಕುಟುಂಬದ ಸದಸ್ಯರು ಈ ವಿಚಾರವಾಗಿ ಹೆಮ್ಮೆ ಪಡುತ್ತಾರೆ. ಹಿಂದೂ ಧರ್ಮದ ಪರಂಪರೆಯಲ್ಲಿ ಒಮ್ಮೊಮ್ಮೆ ಶಿವನನ್ನು ಅಭಿನಯ ಚಕ್ರವರ್ತಿ ನಟರಾಜನೆಂದು ಕಲ್ಪಿಸಿಕೊಳ್ಳುವುದುಂಟು. ನಟರು ಮತ್ತು ನಟಿಯರು ನಟರಾಜನನ್ನು ತಮ್ಮ ಅಭಿನಯ ಕಾಯಕದ ಮೂಲಕ ಪೂಜಿಸಿ ಆರಾಧಿಸಿ ಆ ಮೂಲಕ ಆ ವೃತ್ತಿಗೆ ಕಳಂಕ ಬರದಿರಲೆಂದು ಪ್ರಾರ್ಥನೆ ಮಾಡುತ್ತಾರೆ. ಒಂದು ಪಕ್ಷ ವಿನೋದಿನಿಯವರು ಕಲ್ಕತ್ತೆಯ ಪ್ರಮುಖ ನಾಗರಿಕರಿಗೆ, ನಾನು ಹುಟ್ಟಿನಿಂದ ಸೂಳೆಗೇರಿಗೆ ಸೇರಿದ ಒಬ್ಬ ಬಡವಿ. ನನ್ನ ತಾಯಿಯೂ ನರ್ತಕಿಯೇ. ಹಾಗಾಗಿ ನಾನು ಆಕೆ ತುಳಿದ ಹಾದಿಯನ್ನೇ ತುಳಿದೆನು. ನಮ್ಮ ವೃತ್ತಿಯನ್ನು ಸಮಾಜ ದ್ವೇಷಿಸುತ್ತದೆಂದು ನಾನು ಬಲ್ಲೆನು. ದೇವರು ನನಗೆ ಒಳ್ಳೆಯ ಅಭಿನಯ ಕಲೆಯನ್ನು ವರವಾಗಿ ಇತ್ತಿದ್ದಾನೆ. ನಾನು ನನ್ನ ಮೂಲ ವೃತ್ತಿಯನ್ನು ತೊರೆದು ನಟಿಯಾಗುವುದಾದರೆ ಅದು ತಪ್ಪಾಗುವುದೇನು? ಚೈತನ್ಯ ಪ್ರಭುವಿನ ಪಾತ್ರವನ್ನು ಅಭಿನಯಿಸಿ
ಪ್ರೇಕ್ಷಕರನ್ನು ಆಧ್ಯಾತ್ಮಿಕ ಜಗತ್ತಿಗೆ ಒಯ್ಯುವುದು ಒಂದು ಪಾಪಕೃತ್ಯವಾಗುವುದೇನು ಎಂದು ಕೇಳಿದ್ದ ಪಕ್ಷದಲ್ಲಿ ಅವರು ಏನೆಂದು ಉತ್ತರಿಸುತ್ತಿದ್ದರೆಂದು ಹೇಳಬರದು. ವಿನೋದಿನಿಯವರ ಪ್ರಶ್ನೆಗೆ ಉತ್ತರಿಸುವ ಅವಕಾಶವನ್ನು ಓದುಗರಿಗೇ ಬಿಡೋಣ. ಈ ಪ್ರಪಂಚದಲ್ಲಿ ಸಾವಿರ ವಿನೋದಿನಿಯರಿದ್ದಾರೆ. ಅವರನ್ನು ಉಪಯೋಗಿಸಿ ಅವಮಾನ ಮಾಡುವುದು ನಡೆದೇ ಇದೆ. ಪರಿಣಾಮವಾಗಿ ಅವರು ಕಡೆಗಣಿಸಲ್ಪಟ್ಟವರಾಗಿದ್ದಾರೆ ಮತ್ತು ಶೋಷಣೆಗೆ ಒಳಗಾಗಿದ್ದಾರೆ. ಈ ರೀತಿ ದ್ವೇಷಿಸಲ್ಪಟ್ಟು ತುಳಿತಕ್ಕೊಳಗಾಗಿರುವ ಈ ಸ್ತ್ರೀಯರು ಸರಿಯಾದ ಉತ್ತರಕ್ಕೆ ಕಾಯುತ್ತಿದ್ದಾರೆ. ಗಿರೀಶನ ಪ್ರತಿಕ್ರಿಯೆ. ಚೈತನ್ಯ ಲೀಲಾ ನನ್ನ ಸರ್ವಸ್ವವೆಂದರೆ ಸರ್ವಸ್ವವೇ. ನನಗೆ ನನ್ನ ಗುರುವಿನ ಅನುಗ್ರಹ ದೊರಕಿದ್ದು ಈ ನಾಟಕದ ಮೂಲಕವೇ. ಈ ನಾಟಕದ ಯಶಸ್ಸಿನ ಪರಿಣಾಮವಾಗಿ ಬಂಗಾಳಿ ರಂಗಭೂಮಿಗೆ ಒಬ್ಬರು ಪೋಷಕ ಸಂತರು ದೊರೆತರು. ಬಂಗಾಳಿ ನಾಟಕ ಕ್ಷೇತ್ರಕ್ಕೆ ಶ್ರೀರಾಮಕೃಷ್ಣರಂತಹ ದೈವಾಧ್ಯಕ್ಷರು ದೊರಕುವಂತಹದ್ದು ನಿಸ್ಸಂದೇಹವಾಗಿ ಗಿರೀಶನಿಂದಲೇ. ಈ ಸಮಯದಲ್ಲೇ ಗಿರೀಶ್ ತನ್ನ ಬದುಕಿನಲ್ಲಿ ಭಕ್ತಿಯ ಸಂಪೂರ್ಣ ಸೆಳೆತಕ್ಕೆ ಒಳಗಾದುದು. ರಂಗಮಂದಿರದಲ್ಲಿ ಆಸೀನರಾಗುತ್ತಿದ್ದ ಅವರು ಆ ಮೂಲಕ ನಟರು ಮತ್ತು ನಟಿಯರಿಗೆ ತಮ್ಮ ದಿವ್ಯ ಉಪದೇಶ ಮಾಡಿದರು ಎಂದು ಗಿರೀಶ್ ಬಲವಾಗಿ ನಂಬಿದ್ದಾನೆ. ನಾಟಕ ರಂಗದ ವ್ಯವಸ್ಥಾಪಕ ಮತ್ತು ನಿರ್ದೇಶಕನಾಗಿದ್ದ ಗಿರೀಶ್ ಸ್ವತಃ ಮುಂದಾಗಿ ದೈವ ಭಕ್ತಿಯುಳ್ಳ ಅಭಿನೇತರು ಅಭಿನೇತ್ರಿಯರನ್ನು ಶ್ರೀರಾಮಕೃಷ್ಣರಿಗೆ ಪರಿಚಯಿಸುತ್ತಿದ್ದನು. ಒಬ್ಬ ಸುಪ್ರಸಿದ್ಧ ವ್ಯಕ್ತಿಯೊಬ್ಬರು ನಾಟಕ ನೋಡಲು ರಂಗಮಂದಿರಕ್ಕೆ ಬಂದಾಗ ನಟರು ಮತ್ತು ನಟಿಯರು ಸಾಮಾನ್ಯ ದಿನಗಳಂದು ಅಭಿನಯಿಸುವುದಕ್ಕಿಂತ ಹೆಚ್ಚು ಉತ್ಸಾಹದಿಂದ ಸ್ಫೂರ್ತಿಗೊಳಗಾಗಿ ಅಭಿನಯಿಸುವುದು ಸ್ವಾಭಾವಿಕ. ಆದರೆ ಶ್ರೀರಾಮಕೃಷ್ಣರು ರಂಗಮಂದಿರದಲ್ಲಿ ಆಸೀನರಾಗಿದ್ದಾರೆಂದರೆ ಅವರ ಕಲೆ ಮೇರೆ ಮೀರುತ್ತಿದ್ದಿತು. ಅವರಿಗೆ ನೀಡಿದ ಅನನ್ಯ ಪ್ರೋತ್ಸಾಹದ ಫಲವಾಗಿ ಮತ್ತು ಅನುಗ್ರಹದಿಂದಾಗಿ ಅವರು ತಮ್ಮ ಸಾಧನೆಗೆ ಮಿಗಿಲಾದ ಗೌರವಕ್ಕೆ ಪಾತ್ರರಾದರು. ಪ್ರಸಾದನಾ ಕೊಠಡಿಯಲ್ಲಿ ಸಿದ್ಧತೆ ನಡೆಸುವಾಗ ಈ ಮಂದಿ ಶ್ರೀರಾಮಕೃಷ್ಣರನ್ನು ನೆನೆದು ಭಕ್ತಿಯಿಂದ ಮಾತನಾಡಿಕೊಳ್ಳುವುದು ನಡೆದೇ ಇತ್ತು. ನಾಟಕ ಮುಗಿದ ನಂತರ ಅವರು ಗಿರೀಶನ ಕೊಠಡಿಯಲ್ಲಿ ಸೇರುತ್ತಿದ್ದರು. ದ ಕೊಹಿನೂರ್ ರಂಗಮಂದಿರದಲ್ಲಿ ಹೀಗೆ ಒಮ್ಮೆ ಅವರು ಸೇರಿದ್ದಾಗ ನಟಿ ತಾರಾ ಸುಂದರಿ ಹೀಗೆಂದಿದ್ದರು: ನಾವು ಇದುವರೆಗೂ ಜೀವನ ಸಾಗಿಸಿದ ಪರಿಯನ್ನು ನೋಡಿದರೆ ನಮಗೆ ಮುಕ್ತಿಯೇ ಇಲ್ಲವೇನೋ. ಗಿರೀಶ್: ತಾರಾ, ನೀವು ಹಾಗೆನ್ನಬೇಡಿ. ನಿಮ್ಮ ಚಿಕ್ಕಮ್ಮ ವಿನೋದಿನಿಯವರು ನೆನಪಿಲ್ಲವೇ? ಚೈತನ್ಯ ಪ್ರಭುವಿನ ಪಾತ್ರದಲ್ಲಿ ಅವರ ಅಭಿನಯವನ್ನು ನೋಡಿ ಶ್ರೀರಾಮಕೃಷ್ಣರು ಭಾವಾವೇಶಕ್ಕೊಳಗಾಗಿದ್ದರು. ಆಕೆಯನ್ನು ಕರೆದು ಆಶೀರ್ವದಿಸುತ್ತಾ ಹೀಗೆಂದಿದ್ದರು: ತಾಯಿ, ನಿನ್ನ ಬದುಕಿನಲ್ಲಿ ಬೆಳಕು ಮೂಡಲಿ. ಅಭಿಷೇಕ್: ಈಗ ವಿನೋದಿನಿಯವರು ಒಬ್ಬ ಪರಮಭಕ್ತೆಯಾಗಿ ಗೋಪಾಲನನ್ನು ಆರಾಧಿಸುತ್ತಿದ್ದಾರೆ. ಚೈತನ್ಯ ಲೀಲಾ ನಾಟಕದಲ್ಲಿ ಅಮೃತ್ಲಾಲ್ ಬಸು ಸಹ ಒಂದು ಪಾತ್ರ ಮಾಡುತ್ತಿದ್ದರು. ಆದರೆ ಅವರು ಶ್ರೀರಾಮಕೃಷ್ಣರಿಂದ ದೂರ ಉಳಿಯುತ್ತಿದ್ದರು, ಏಕೆಂದರೆ ತಾನು ಒಬ್ಬ ಪಾತಕಿ ಎಂದು ಅವರು ಭಾವಿಸುತ್ತಿದ್ದರು. ನಂತರ ಅವರನ್ನು ಶ್ರೀರಾಮಕೃಷ್ಣರ ಬಳಿಗೆ ಗಿರೀಶ್ ಕರೆದೊಯ್ದನು ಮತ್ತು ಅದರ ಪರಿಣಾಮವಾಗಿ ಅವರ ಬದುಕು ಸಂಪೂರ್ಣ ಬದಲಾಯಿತು. ಇದನ್ನು ಕುರಿತು ಅವರು ತಮ್ಮ ನೆನಪುಗಳ ಪುಸ್ತಕದಲ್ಲಿ ದಾಖಲಿಸಿದ್ದಾರೆ. ಶ್ರೀರಾಮಕೃಷ್ಣರ ಅವಸಾನದ ನಂತರ ಗಿರೀಶನೇ ರಂಗಮಂದಿರದವರಿಗೆ ಶ್ರೀರಾಮಕೃಷ್ಣರ ಪ್ರತಿನಿಧಿಯಾಗಿ ಮಾರ್ಗದರ್ಶಕನಾಗಿ ಅವರ ಯೋಗಕ್ಷೇಮ ನೋಡಿಕೊಂಡನು. ಶ್ರೀರಾಮಕೃಷ್ಣರ ಆರಾಧಕನಾಗಿದ್ದ ರಾಮಚಂದ್ರ ದತ್ತ ಮತ್ತು ಮನ್ಮೋಹನ್ ಮಿತ್ರ ಅವರುಗಳು ಒಂದು ದಿನ ಗಿರೀಶ್ನನ್ನು ನೋಡಲು ಅವನ ಮನೆಗೆ ಹೋದರು. ಗುಡುಗುಡಿ ಸೇದುತ್ತಾ ಕುಳಿತಿದ್ದ ಗಿರೀಶ್ ಹೇಳಿದನು: ಸೋದರ ರಾಮ, ಶ್ರೀರಾಮಕೃಷ್ಣರು ನನ್ನಲ್ಲಿ ಆವಾಹನೆಗೊಂಡು ಬಿಟ್ಟಿದ್ದಾರೆ. ನನ್ನ ಬಳಿಗೆ ಅವರು ಎಲ್ಲ ತರಹದ ಜನರು ಬರುವಂತೆ ಮಾಡಿದ್ದಾರೆ. ಅಕ್ಷಯ್ ಸೇನ್ರ ಸೋದರಳಿಯ ಈ ಅಲೆಮಾರಿ ರಾಜು ನನಗೆ ಒಂದೇ ಸಮನೆ ಕಾಟ ಕೊಡುತ್ತಿದ್ದಾನೆ. ನಾನು ಅವನನ್ನು ಶ್ರೀಮಾತೆಯ ಬಳಿಗೆ ಕರೆದುಕೊಂಡು ಹೋಗಬೇಕಂತೆ, ಹಾಗೆಯೇ ಅಲ್ಲಿನ ಮಠಕ್ಕೂ. ರಾಮ್: ನೀವೀಗ ಈ ರೀತಿಯ ದೀಕ್ಷೆ ಪಡೆದಿದ್ದೀರಿ, ಆದರೆ ನೀವು ಅವನನ್ನು ಅಲ್ಲಿಗೆ ಕರೆದುಕೊಂಡು ಹೋದರೆ ಏನು ಉಪಯೋಗ? ಅವನ ಯೋಗ್ಯತೆ ಏನು ಎಂಬುದು ನಿಮಗೆ ಗೊತ್ತಿಲ್ಲವೇ? ಗಿರೀಶ್: ಹೌದು, ನೀವು ಹೇಳುವುದು ಸರಿಯೇ.
ಶ್ರೀರಾಮಕೃಷ್ಣರು ನನಗೆ ಈ ಚಿತ್ರ ವಿಚಿತ್ರ ಬುದ್ಧಿಯ ದುಷ್ಟರು, ಕುಡುಕರು ಮತ್ತು ವೇಶ್ಯೆಯರ ಗುಂಪನ್ನೇ ಬಿಟ್ಟು ಹೋಗಿದ್ದಾರೆ. ಮನ್ಮೋಹನ್: ಅದಕ್ಕೋಸ್ಕರವಾಗಿಯೇ ನಿಮ್ಮನ್ನು ಶ್ರೀರಾಮಕೃಷ್ಣರು ತಮ್ಮ ಕಡೆಗೆ ಸೆಳೆದುಕೊಂಡದ್ದು. ನೀವು ಮಹಾಪಾಪಿಗಳನ್ನೇ ಆಕರ್ಷಿಸಿ ಅವರನ್ನು ಸರಿದಾರಿಗೆ ತರಲು ಶಕ್ತರೆಂದರೆ ಸಾಮಾನ್ಯ ಪಾತಕಿಗಳನ್ನು ಆಕರ್ಷಿಸುವುದು ಸುಲಭವೆಂದೇ ಹೇಳಬಹುದು. ಗಿರೀಶ್: ಈ ನಾಯಕ ಸಾನಿಯಾರೂ ಸಹ ನನ್ನನ್ನು ಬಿಡುತ್ತಿಲ್ಲ. ರಂಗದ ಮೇಲಕ್ಕೆ ಕಾಲಿಡುವ ಮುನ್ನ ಗುರುದೇವರ ಚಿತ್ರಪಟಕ್ಕೆ ವಂದಿಸುತ್ತಾರೆ. ನಂತರ ನನ್ನ ಪಾದ ಮುಟ್ಟಿ ಹಣೆಗೆ ತಿಲಕದಂತೆ ಧರಿಸುತ್ತಾರೆ. ಒಂದು ಪಕ್ಷ ನಾನು ಅವರಿಗೆ ನನ್ನ ಪಾದಸ್ಪರ್ಶ ಮಾಡಲು ಬಿಡದಿದ್ದರೆ ಕೋಪಗೊಂಡು ಅಭಿನಯವನ್ನು ಚೆನ್ನಾಗಿ ಮಾಡುವುದಿಲ್ಲ. ನನಗೀಗ ದಾರಿಯೇ ಕಾಣುತ್ತಿಲ್ಲ. ಕೋಲ್ಕತ್ತೆಯಲ್ಲಿ ಈಗಲೂ ನಟನಟಿಯರು ರಂಗದ ಮೇಲೆ ಬರುವ ಮುನ್ನ ಶ್ರೀರಾಮಕೃಷ್ಣರ ಚಿತ್ರಪಟಕ್ಕೆ ವಂದಿಸುವ ಸಂಪ್ರದಾಯ ಮುಂದುವರೆದಿದೆ. ಪ್ರತಿದಿನ ಸಂಜೆ ಅವರ ಭಾವಚಿತ್ರಕ್ಕೆ ಯಾರಾದರೊಬ್ಬರು ಹೂವಿನ ಹಾರ ಹಾಕಿ ಅಲಂಕರಿಸಿ ಕರ್ಪೂರದ ಆರತಿ ಬೆಳಗುವುದು ನಡೆದೇ ನಡೆಯುತ್ತದೆ. ಆಶ್ಚರ್ಯಕರ ಸಂಗತಿಯೆಂದರೆ ಕೋಲ್ಕತ್ತೆಯ ರಂಗಮಂದಿರಗಳಲ್ಲಿ, ಪ್ರಸಾದನಾ ಕೊಠಡಿಗಳಲ್ಲಿ, ವೈಯಕ್ತಿಕ ಕೊಠಡಿಗಳಲ್ಲಿ, ಒಳಾಂಗಣಗಳಲ್ಲಿ ಶ್ರೀರಾಮಕೃಷ್ಣರ ಚಿತ್ರಪಟಗಳು ಇರುವುದನ್ನು ಈಗಲೂ ನೋಡಬಹುದು. ರಂಗಮಂದಿರಗಳ ತಾಂತ್ರಿಕ ಕೆಲಸಗಾರರೂ ಸಹ ಶ್ರೀರಾಮಕೃಷ್ಣರ ಚಿತ್ರಕ್ಕೆ ಮೊದಲು ವಂದನೆ ಸಲ್ಲಿಸಿಯೇ ತಮ್ಮ ಕೆಲಸವನ್ನು ಆರಂಭಿಸುವುದು. ತಾನೊಬ್ಬ ನಾಸ್ತಿಕನೆಂದು ಒಮ್ಮೆ ಹೇಳಿಕೊಂಡಿದ್ದ ಗಿರೀಶನೇ ಈ ಸಂಪ್ರದಾಯ ಹುಟ್ಟಿ ಮುಂದುವರಿಯುತ್ತಿರಲು ಕಾರಣ. ಈಗ ನಿರೂಪಿಸುತ್ತಿರುವ ಕತೆ ಶ್ರೀರಾಮಕೃಷ್ಣರ ಬೋಧನೆ ಕೋಲ್ಕತ್ತೆಯ ಕೆಂಪು ದೀಪದ ಪ್ರದೇಶಗಳ ಅಂತರಾಳಕ್ಕೂ ಪ್ರವೇಶ ಮಾಡಿತ್ತು ಎಂಬುದನ್ನು ಸ್ಪಷ್ಟಪಡಿಸುತ್ತದೆ. ಈಗ ನಿರೂಪಿಸುತ್ತಿರುವ ಕಥೆ ಶ್ರೀರಾಮಕೃಷ್ಣರ ಬೋಧನೆ ಕೋಲ್ಕತ್ತೆಯ ಕೆಂಪು ದೀಪದ ಪ್ರದೇಶಗಳ ಅಂತರಾಳಕ್ಕೂ ಪ್ರವೇಶ ಮಾಡಿತ್ತು ಎಂಬುದನ್ನು ಸ್ಪಷ್ಟಪಡಿಸುತ್ತದೆ. ಓರ್ವ ನಾಯಕ ಸಾನಿ ಕೆಲವು ವರ್ಷಗಳ ಹಿಂದೆ ಕೋಲ್ಕತ್ತೆಯ ಒಂದು ಆಸ್ಪತ್ರೆಯಲ್ಲಿ ತೀರಿಕೊಂಡಳು. ಕೆಲವರು ತರುಣರು ಕೋಲ್ಕತ್ತೆಯ ಶ್ರೀರಾಮಕೃಷ್ಣ ಮಹಾಸಂಘದ ಒಬ್ಬ ಸನ್ಯಾಸಿಯನ್ನು ಕಂಡು ಆಕೆಯ ಶವ ಸಂಸ್ಕಾರಕ್ಕೆ 26,000 ರೂಪಾಯಿಗಳು ಬೇಕೆಂದು ತಿಳಿಸಿದರು. ಆ ಸ್ವಾಮಿಗಳು ಹಾಗೆ ತೀರಿಕೊಂಡ ಆಕೆ ಯಾರು ಎಂಬುದನ್ನು ತಿಳಿದುಕೊಂಡು ಆಕೆಯು ತನ್ನ ಆಸ್ತಿಪಾಸ್ತಿಗೆ ಸಂಬಂಧಿಸಿದಂತೆ ಬರೆದಿಟ್ಟ ಉಯಿಲು ಮತ್ತು ಅದನ್ನು ದಾಖಲಿಸಿದ ವ್ಯಕ್ತಿಯನ್ನು ಪತ್ತೆ ಮಾಡಿದರು. ನಂತರ ಅವರು ಆ ಉಯಿಲನ್ನು ಬರೆದು ದಾಖಲಿಸಿದ ವ್ಯಕ್ತಿ ಅಲ್ಲಿಯ ಒಬ್ಬ ಪ್ರಮುಖ ರಾಜಕೀಯ ಮುಖಂಡರೆಂದು ತಿಳಿದು ಅವರೊಂದಿಗೆ ಮಾತನಾಡಿದಾಗ ಆಕೆ ತನ್ನೆಲ್ಲ ಆಸ್ತಿಪಾಸ್ತಿ ರಾಮಕೃಷ್ಣ ಮಹಾಸಂಘದ ಆಸ್ಪತ್ರೆಗೆ ತನ್ನ ಮರಣಾನಂತರ ಸೇರತಕ್ಕದ್ದೆಂದು ಹೇಳಿರುವ ವಿಷಯ ತಿಳಿಯಿತು. ನಂತರ ಆ ಸ್ವಾಮಿಗಳು ಆ ತರುಣರಿಗೆ ಆಕೆಯ ಶವ ಸಂಸ್ಕಾರಕ್ಕೆಂದು ಹಣವನ್ನು ನೀಡಿದರು. ತರುವಾಯ ಪೊಲೀಸರೊಂದಿಗೆ ಆಕೆಯ ಮನೆಗೆ ಹೋದರು. ಆಕೆಯ ಮನೆಯಲ್ಲಿದ್ದ 5 ಲಕ್ಷ ರೂಪಾಯಿಗಳ ನಗದು, ಅಷ್ಟೇ ಮೊತ್ತದ ಚಿನ್ನಾಭರಣಗಳು ಮತ್ತು 10 ಲಕ್ಷ ರೂಪಾಯಿಗಳನ್ನು ಠೇವಣಿಯಾಗಿ ಇಟ್ಟಿದ್ದ ಪ್ರಮಾಣ ಪತ್ರವನ್ನು ಪಡೆದುಕೊಂಡರು. ಅದರ ಜೊತೆಗೆ ಆ ಸ್ವಾಮಿಗಳಿಗೆ ಆಕೆಯ ಮನೆಯಲ್ಲಿ ಶ್ರೀರಾಮಕೃಷ್ಣರನ್ನು ಕುರಿತ ಪುಸ್ತಕಗಳು ಮತ್ತು ಅವರ ಭಾವಚಿತ್ರಗಳು ಇರುವುದು ಕಂಡುಬಂದಿತು. ಈ ಅನಾಮಧೇಯ ನಾಯಕ ಸಾನಿ ಮಹಾನ್ ವ್ಯಕ್ತಿಯೇ ಇರಬೇಕು. ಅವಳು ತನ್ನದೆಲ್ಲವನ್ನು ಶ್ರೀರಾಮಕೃಷ್ಣರಿಗೆ ಬಿಟ್ಟು ಹೋಗಿದ್ದಳು. ಅವಳ ವೃತ್ತಿಯಿಂದಾಗಿ ಅವಳ ದೇಹ ಲೌಕಿಕಕ್ಕೆ ಅರ್ಪಣೆಯಾಗಿದ್ದರೂ ಅವಳ ಮನಸ್ಸು ಶ್ರೀರಾಮಕೃಷ್ಣರೊಂದಿಗೆ ಸಂಪರ್ಕ ಸಾಧಿಸಿಕೊಂಡಿತ್ತು. ಆಕೆ ಅವರನ್ನು ದೇವಮಾನವರೆಂದು, ಪತಿತ ಪಾವನರೆಂದೂ ಭಾವಿಸಿದ್ದಳು. ಜೈ ಶ್ರೀರಾಮಕೃಷ್ಣ.